ಅಕ್ಷರಗಳಿಂದ ಅಲಂಕೃತವಾದಂಥ 3 ಮಹಾಮಾಯೆ ಎನ್ನುವ ಮತ್ತೊಂದು ಕಾದಂಬರಿಯ ಮೂಲಕ ಅವರು ಹೆಣ್ಣಿನ ಆಂತರ್ಯ ಮತ್ತು ಸೌಂದರ್ಯವನ್ನು ವಿವರಿಸಿ, ಹಾಗೆ ಬೆಳಗು ಅನ್ನುವ ಒಂದು ಕಾದಂಬರಿಯ ಮೂಲಕ ಪವರ್ ಅನ್ನೋ ಹೆಸರಿನ ಮೂಲಕ ಪವರ್ ಅನ್ನುವ ಒಂದು ವಿನೂತನವಾದಂತಹ ಕೌತುಕವುಳ್ಳ ಒಂದು ಅದ್ಭುತ ರೋಚಕ ಸಂಗತಿಗಳನ್ನು ಕಟ್ಟಿಕೊಡುವಂತಹ ಮದನ್ ಪಟೇಲ್ ಅವರಿಗೆ ಈಗ ಮದನ್ ಪಟೇಲ್ ರವರು ಕನ್ನಡ ಸಾರಸ್ವತ ಲೋಕಕ್ಕೆ ಬರಮಾಡಿಕೊಳ್ಳುವ ಸಲುವಾಗಿ ಈ ದಿನ ನಾವೆಲ್ಲರೂ ಒಂದಾಗಿದ್ದೇವೆ ಬಂಧುಗಳೇ. ಈಗಾಗಲೇ ತಮಟೆ ಎನ್ನುವ ಒಂದು ಕಾದಂಬರಿಯ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಸಮಾಜದ ಮತ್ತು ಪೊಲೀಸ್ ಇಲಾಖೆಯ ನ್ಯೂನ್ಯತೆಗಳನ್ನು ಎತ್ತಿ ತಮಟೆಯ ಶಬ್ದದಿಂದ ಅವರು ಕನ್ನಡದ ಅಕ್ಷರಗಳನ್ನು ಬಳಿ ಪಟೇಲ್ ಅವರು ಈಗ ಒಂದು ರೋಚಕ ವಿನೂತನ ಥ್ರಿಲ್ಲರ್ ಕಾದಂಬರಿಯನ್ನ ಅತ್ಯಂತ ಗೌರವದಿಂದ ಮಾಡಿರ್ತೀನಿ. 2 ಸಂಗೀತಗಳ ಪರವಾಗಿ ಈ ಕಾರ್ಯ ಅವರ ಉದ್ದೇಶ ಗೊತ್ತಾಗುತ್ತೆ. ಆ ರೀತಿಯ ಉದ್ದೇಶವನ್ನ ನಮಗಾಗಿ ತಮ್ಮ ಮಾತುಗಳ ಮೂಲಕ ಈ ಕೃತಿಯನ್ನು ಅಧ್ಯಯನ ಮಾಡಿ ತಿಳಿಸಿಕೊಡ್ಲಿಕ್ಕೆ ಆಗಮಿಸಿದರೆ ಬದುಗಳ ತಮ್ಮೆಲ್ಲರ ಪ್ರೀತಿಯ ಚಪ್ಪಳೆಗಳಿಂದ ಅವ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ಶ್ರೀ ಸುರೇಶ್ ಅವರು ಬರಮಾಡ್ಕೊಳ್ತಿದ್ದಾರೆ ಕನ್ನಡ ಶೈಲಿಯನ್ನು ತೋರಿಸುವ ಮೂಲಕ. ಸಪ್ನಾ ಬುಕ್ ಹೌಸ್ನ ಮೂಲಕ ಕನ್ನಡದ ಸಾರಸ್ವತ ದೀವಿಗೆಯನ್ನು ಬೆಳಗುತ್ತಿರುವ ಚೇತನ ಶಕ್ತಿ ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡ್ತಿದ್ದಾರೆ. ಕನ್ನಡದ ಧ್ವಜವನ್ನು ತೋರಿಸುವ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಸುರೇಶ್ ಅವರು ಬರಮಾಡ್ತಿದ್ದಾರೆ ಡಾಕ್ಟರ್ ಮದನ್ ಪಟೇಲ್ ಅವರು. ಅಧಿಕ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ನಾಡಿನ ಉದ್ದಗಲಕ್ಕೂ ಸಂಚರಿಸಿದ ಕೀರ್ತಿ ಇವರಿಗೆ ತಲುಪುತ್ತೆ. ಅವರ ಸಿರಿ ಕಂಠವನ್ನ ಕೇಳಲಿಕ್ಕಾಗಿ, ಅವರನ್ನ ನೋಡ್ಲಿಕ್ಕಾಗಿ ಅನೇಕರು ಎತ್ತಿನ ಗಾಡಿಗಳನ್ನು ಕಟ್ಟಿಕೊಂಡು ಬಂದು ರಾತ್ರಿ ಇಡೀ ಕೂತು ಆರ್ಕೆಸ್ಟ್ರಾ ನೋಡಿದಂಥದ್ದು ಕೂಡ ಇತಿಹಾಸವಾಗಿದೆ. ಅಂತಹ ಒಂದು ಸಾಧನೆ ಮಾಡಿದವರು ಮದನ್ ಪಾಟೀಲ್ ಅವರು. ಅವರಿಗೆ ಕರ್ನಾಟಕ ಸರ್ಕಾರ ಘನತೆವೆತ್ತ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಪುರಸ್ಕರಿಸಿದೆ. ಶ್ರೀ MC ಕುಮಾರ್ ಅವರು ವಾಣಿಜ್ಯೋದ್ಯಮಿಗಳು ಹಾಗೂ ಕಾಂಗ್ರೆಸ್ ಮುಖಿಯ ರಂಗದಲ್ಲೂ ತಮ್ಮ ದಾಪುಕಾಲನ್ನ ಇಟ್ಟು ಬಹಳ ದಿನ ಆಗಿದೆ. ಅಲ್ಲಿ ಒಂದು ಹೆಜ್ಜೆ ಗುರುತನ್ನ, ಒಂದು ದಿಟ್ಟತನವನ್ನ ನಿರ್ಮಾಣ ಮಾಡಬೇಕು ಎನ್ನುವ ಒಂದು ಬಹಳ ದೊಡ್ಡ ಆಶಯ ಅವರಲ್ಲಿದೆ ಬಂಧುಗಳೇ. ಅಲ್ಲಿ ಸಂಗೀತ ಲೋಕದಲ್ಲಿ ಆರ್ಕೆಸ್ಟ್ರಾ ಜಗತ್ತಿಗೆ ಒಂದು ವಿಶೇಷ ಆರ್ಕೆಸ್ಟ್ರಾ ಜಗತ್ತಿನಲ್ಲಿ ಸುಗಮ ಸಂಗೀತ ಎಲ್ಲರನ್ನ ಸ್ವಾಗತಿಸಿದ ನಂತರ ಈಗಾಗಲೇ ನಮ್ಮನ್ನ ಸಂಗೀತದ ಅಲೆಯಲ್ಲಿ ತಿರಿಸಿದ ಶ್ರೀಯುತರು ನಮ್ಮ ನಾಡಿನ ಸಂಗೀತ ವಲಯದ ಮತ್ತು ಲೋಕದಲ್ಲಿ ವರ್ತಿಂತ ಮಾಡಿದ್ದಾರೆ. ನಾಡಿನ ಎಲ್ಲ ಸಾಹಿತಿಗಳ ಅತ್ಯಂತ ಅದ್ಭುತ ಆನಂದವನ್ನು ನೀಡುತ್ತೆ. ಈಗ ಅವರಿಂದ ನಾಡಗೀತೆ. ಕನ್ನಡ ಸಾರಸ್ವತ ಲೋಕದ ಮತ್ತೊಬ್ಬ ಹಿರಿಯ ದಿಗ್ಗಜರು, ನಟರು. ನಂತರ ಸಾಂಪ್ರದಾಯಿಕವಾಗಿ ಈಗ ಕನ್ನಡದ ದೀಪವನ್ನು ಬೆಳೆಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಸುಮಾರು ಇಲಾಖೆಯ ನ್ಯೂನ್ಯತೆಗಳು
ಕ್ಯಾಸೆಟ್ಗಳು ಬಹಳಷ್ಟಿವೆ, ಅದು ಎಲ್ಲ ಕನ್ನಡಿಗರಿಗೂ ಗೊತ್ತಿದೆ, ಕಲಾವಿದರಿಗೂ ಗೊತ್ತಿದೆ. ಕ್ಯಾಸೆಟ್ ಲೋಕದಲ್ಲಿ ಕೂಡ ಒಂದು ಅಚ್ಚಳಿಯದ ನೆನಪನ್ನು ಉಳಿಸಿದಂತಹ ಸಾಧಕರು ಶ್ರೀಯುತರು. ಸುಮಾರು 26 ಸಿನಿಮಾಗಳಲ್ಲಿ ಅವರು ನಟನೆ ಕೂಡ ಮಾಡಿದ್ದಾರೆ. ನಿಮಗೆ ನೆನಪಿರಬೇಕು, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಆದಿಯಾಗಿ, ವಿಷ್ಣುವರ್ಧನ್ ಆದಿಯಾಗಿ, ರಮ್ಯಾ ಕೃಷ್ಣ ಅವರ ಆದಿಯಾಗಿ ಅನೇಕ ಘಟಾನುಘಟಿ ನಟರೊಂದಿಗೆ ನಟಿಸಿದಂಥ ಭಾಗ್ಯ ಶ್ರೀಯುತರಿಗೆ ಸಲ್ಲುತ್ತದೆ. ಇಂತಹ ಬಹುಮುಖ ವ್ಯಕ್ತಿತ್ವದ ಒಬ್ಬ ಸಾಧಕ. ಮತ್ತು ಆ ಮೂಲಕ ಅವರ ಬೆಳಗು ಕಾದಂಬರಿಯನ್ನು ಓದಿ ಆ ಮೂಲಕ ಯೋಚನಾ ಲಹರಿಗೆ ತೆರಳಿದೆ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಚಪ್ಪಾಳೆ. ಮತ್ತು ವಿಶೇಷವಾಗಿ ನನ್ನ ರೀತಿಯ ಒಂದು ಪಾತ್ರ ಬೇಕು ಅಂತ ಎದೆ ಮುಟ್ಟಿ ಹೇಳೋದಿದೆಯಲ್ಲ, ಧೈರ್ಯ ಇದೆಯಲ್ಲ, ಆನೆಸ್ಟಿ, ಅದಕ್ಕೊಂದು ಚಪ್ಪಾಳೆ ಬರುತ್ತೆ. ಮಾಡಿರುವ ಕುತೂಹಲ ನನಗೆ ಬಹಳ ಇತ್ತು ಸರ್. ಹಾಗಾಗಿ ಆ ಅನಾವರಣವನ್ನು ಈಗ ವೇದಿಕೆ ಮೇಲೆ ಆಗಿದೆ, ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಇಂತಹ ವಿನೂತನ ಕೃತಿಯನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಲೋಕಾರ್ಪಣೆಗೊಳಿಸಿದ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಸರ್ ಅವರು, ನಿವೃತ್ತ ಪೊಲೀಸ್ ಮಹಾ ನಿರ್ದೇಶಕರು, ಅನೇಕ ರೋಚಕ ವಿಚಾರಗಳ ಜೊತೆಗೇನೆ ತಮ್ಮ ಬದುಕನ್ನು ಸವಿಸಿದಂಥ ನಾಡಿನ ಒಬ್ಬ ಪೊಲೀಸ್ ಮಹಾನಿರ್ದೇಶಕರು. ಅವರ ನುಡಿಮುತ್ತುಗಳನ್ನು ಕೇಳುವ ಸಮಯ ಇದು. ವೇದಿಕೆ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮೊದಲೇ ತಮಗೆ ಹೇಳಿಬಿಡ್ತೀನಿ, ನಾನು ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ರಾತ್ರಿ ನನ್ನ ಮನೆಗೆ ಬಂದು ಈ ಕಾದಂಬರಿ ನನ್ನ ಕೈ ಕೊಟ್ಟರು. ಸಾಮಾನ್ಯವಾಗಿ ನನಗೆ ಪ್ರತಿ ದಿನವೂ ಒಂದಲ್ಲ ಒಂದು ಪುಸ್ತಕ ಓದಲಿಕ್ಕೆ ಬರುತ್ತೆ. ನಾವು ಒಂದು ದಿವಸಕ್ಕೆ ಅಟ್ ಎ ಟೈಮ್ 4 ಪುಸ್ತಕ ಓದ್ತೀನಿ. ನಾಳೆ ಈ ಪುಸ್ತಕದ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರು. ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ ಮೇಲೆ ಆಯಿತು ಓದೋಣ ಅಂಥೇಳಿ ನಿನ್ನೆ ರಾತ್ರಿ ನನಗೆ ಓದೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಈ ಕಾದಂಬರಿ ಓದಲಿಕ್ಕೆ ಶುರು ಮಾಡಿದೆ. ಈಗ ಕಾರಲ್ಲಿ ಕೂತ್ಕೊಂಡು ಈ ಕಾದಂಬರಿ ಮುಗಿಸಿದೆ. ಅಂದರೆ ಇವತ್ತು ಆಲ್ರೆಡಿ ಈ ಕಾದಂಬರಿ ಓದಿ ಮುಗಿಸಿದ್ವಿ. ಮಿತ್ರರಾದ ಪೋತೆಯವರು ಹೇಳಿದಾಗೆ ಬಹುಶಃ ಈ ಕಾದಂಬರಿಯನ್ನು ಬಿಡುಗಡೆಗೆ ಮುಂಚೆ ಓದಿದ ಕೆಲವೇ ಜನರಲ್ಲಿ ನಾನು ಒಬ್ಬಾಗಿರ್ಬೋದು. ಈ ಕಾದಂಬರಿ ಓದಿದ ಮೇಲೆ ನನಗೆ ಅರ್ಥ ಆಯಿತು, ಮಲ್ಲೇಪುರಂ ಅವರು ನನಗೆ ಯಾತಕ್ಕೆ ಇದರ ಬಿಡುಗಡೆ ಕರೆದರು ಅಂತ. ಏಕೆಂದರೆ ಇದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಷಯ, ಈ ಸ್ಥೈರ್ಯಕ್ಕೆ ಸಂಬಂಧಪಟ್ಟ ವಿಷಯ. ಈ ಕಾದಂಬರಿಯಲ್ಲಿ ಬರುವಂಥ ಹೀರೋ ಯಾರಿದ್ದಾರೆ, ಪುನೀತ್ ಅಂತ, ಆತ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ. ಬರುವ ಪಾತ್ರಧಾರಿಗಳಲ್ಲಿ ಬಹುತೇಕರು ಪೊಲೀಸ್ ಅಧಿಕಾರಿಗಳು, ನಾವು ನೀವು ಕಂಡಂತಹ ಜನರೇ. ಕಾದಂಬರಿ ಓದ್ತಾ ಓದ್ತಾ ಇದು ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದೆಯಲ್ಲ ಅಂತ ಅನ್ನಿಸ್ತು. AIG ಇಂಟೆಲಿಜೆನ್ಸ್ ಬರ್ತಾರೆ, ಅವರು ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಮಾತಾಡೋದು ಇತ್ಯಾದಿ ಇದರಲ್ಲಿ ಬರೆದಿದ್ದಾರೆ. ನಾನು 4 ಮುಖ್ಯಮಂತ್ರಿಗಳ ಜೊತೆ DIG ಇಂಟೆಲಿಜೆನ್ಸ್ ಆಗಿದೆ, 4 ಜನ. ಅವ್ರ ಜೊತೆ ಹೋದಾಗ ಇವರೇ ನನ್ನನ್ನು ನೋಡೇ ಬರೆದಿದ್ದಾರೆ ಅಂತ ಅನ್ನಿಸ್ಬಿಡ್ತೆ. ಯಾಕೆಂದರೆ 2 ಬಾರಿ ಬರ್ತಾರೆ ಅವರು DIG ಇಂಟೆಲಿಜೆನ್ಸ್. ಆ 2 ಬಾರಿ ಬಂದಾಗಲೂ ಅವರು CM ಅವ್ರ ಜೊತೆ ಏನು ಮಾತಾಡ್ತಾರೆ, ನಾನು ಆ್ಯಕ್ಚುಲಿ ಆಗಿರೋದನ್ನೇ ನೀವು ಬರೆದಿದ್ದಾರೆ, ಹೆಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಥವಾ ಯಾವಾಗ ನೋಡಿದ್ರಿ ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ನನ್ನ ಇನ್ನೂ ಕುತೂಹಲ ಕೇಳ್ಕೊಂಡು ಹೋಯಿತು. ಇಲ್ಲೊಬ್ಬರು DGP ಬರ್ತಾರೆ, ಕರ್ನಾಟಕ ರಾಜ್ಯದ, ನಾನು DGP ಆಗಿ ನಿವೃತ್ತರಾದೆ, ಆ DGP ಬರ್ತಾರೆ. ಅವರ ಪಾತ್ರ ನೋಡಿದ್ರೆ ನನಗೆ ನನ್ನದೇ ಆದ ಒಬ್ಬ ಸಹೋದ್ಯೋಗಿ, ಅವರು ಕಣ್ಣಾರೆ ನಾನು ನೋಡಿದ್ದೀನಿ, ಅವರು ನನ್ನ ಜೊತೆ ಇದ್ದರು, ನನ್ನ ಜೊತೆ ಕೆಲಸ ಮಾಡಿದ್ರು, ಅವರ ಬಗ್ಗೆ ಬರೀತಿದ್ದಾರೆ ಅಂತ ಅನ್ನಿಸ್ಬಿಡ್ತು. ಬರುವ ಪ್ರತಿಯೊಂದು ಪಾತ್ರ, ಒಂದೊಂದು ಪಾತ್ರ ಏನಿದೆ ಅದು ನಿಜ ಜೀವನದಲ್ಲಿ ನಾನು ನೋಡಿರುವಂಥ ಪಾತ್ರಗಳಿಗೆ ಸರಿಸಮ ಆಗುತ್ತೆ. ಈ ಕತೆ ಫಸ್ಟ್ ಓದಿಸಿದಾಗ ಏನಿರಬಹುದು ಅಂತ ಯೋಚನೆ ಬಂತು. ಇದು ಪ್ರಾರಂಭವಾಗೋದು ಒಂದು ಪೊಲೀಸ್ ಠಾಣೆಯಲ್ಲಿ. ಆ ಪೊಲೀಸ್ ಠಾಣೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಫೋನ್ ತೊಗೊಂಡಾಗ ಆ ಸಬ್ ಇನ್ಸ್ಪೆಕ್ಟರ್ ಅವನಿಗೆ ಮನೆಗೆ ಹೋಗ್ತಾ ASIಗೆ SHO ಚಾರ್ಜ್ ಕೊಟ್ಟು ಹೋಗೋದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನನಗೆ ಒಂದು ವೇಳೆ ಮದನ್ ಪಟೇಲ್ ಅವರೇನಾದರೂ ಪೊಲೀಸ್ ಇಲಾಖೆಯಲ್ಲಿ ಇದ್ರಾ ಅಂತ ಒಂದು ಡೌಟ್ ಬರ್ತಾ ಇದೆ.
ಇರಲಿಲ್ಲ. ಆದರೆ ಅವರಷ್ಟು ಹತ್ತಿರದಿಂದ ಈ ಇಲಾಖೆಯನ್ನು ನೋಡಿದ್ದಾರೆ. ಒಂದು ಕೊಲೆ ಆಗೋಣ, ಇದೊಂಥರ ಸೀರಿಯಲ್ ಮರ್ಡರ್ ಇದು. ಒಂದಾದ ನಂತರ ಒಂದರ ಥರ 4 ಕೊಲೆ ಆಗುತ್ತೆ. ಬಹಳ ಭೀಕರವಾದಂತಹ ಕೊಲೆ ಆಗುತ್ತೆ. ಆ ಕೊಲೆ ತನಿಖೆನ ಹೇಗೆ ಮಾಡ್ತಾರೆ ಅದು ಈ ಪುಸ್ತಕದ ತಿರುಳು. ಪುಸ್ತಕ ಓದ್ತಾ 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 ಕಡೆಗಳಿಗೆ ತನಕ ನನಗೆ ನಾನು ಇಷ್ಟೊಂದು ಪೊಲೀಸ್ ಸತ್ಯಕಥೆಗಳು ಬರೆದಿದ್ದೀನಿ, 35 ವರ್ಷ ಪೊಲೀಸ್ ಇಲಾಖೆಯಲ್ಲಿದ್ದೀನಿ, ಇದರ ಅಂತ್ಯ ಹೇಗಾಗುತ್ತೆ ಅಂತ ನನಗೆ ಕಡೆ ಓದಿದಾಗ ಎಷ್ಟು ಚೆನ್ನಾಗಿ ಬರೆದಾರಪ್ಪ ಅನಿಸ್ಬಿಡ್ತು. ಇದರಲ್ಲಿ ಯಾರು ನಿಜವಾದ ಕೊಲೆಗಾರ ಅದು ಕಡೇ ಪುಟಗಳ ತನಕ ಗೊತ್ತೇ ಆಗೋದಿಲ್ಲ. ಬಡರೆ ಇದು ನೀವು ಯಾರೂ ಖರೀದಿ ಮಾಡಲ್ಲ, ಹೀಗಾಗಿ ನಾನು ಆ ಕತೆ ಹೇಳೋಲ್ಲ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ನನಗೆ ಕುತೂಹಲ ಹುಟ್ಟಿಸಬೇಕಾದರೆ ಬೇರೆಯವರಿಗೆ ಎಷ್ಟು ಕುತೂಹಲ ಹುಟ್ಟಬಹುದು ಅಂತ ನಾನು ಅಂದಾಜು ಮಾಡ್ಕೋತಾ ಇದ್ದೇನೆ. ನಿಮಗೆಲ್ಲ ಭಾಳ ಹಿಡಿಸುತ್ತೆ ಈ ಕಾದಂಬರಿಯನ್ನು ಕೊಂಡು ಓದಿ. ಇದಕ್ಕಿಂತ ಮುಂಚೆ ಮದನ್ ಪಟೇಲ್ ಅವರು ನಮ್ಮ ಮನೆಗೆ ಬಂದು ಅವ್ರದ್ದು ಇನ್ನೂ 2 ಕಾದಂಬರಿ ಕೊಟ್ಟರು ಇದಕ್ಕಿಂತ ಮುಂಚೆ. ಅದರಲ್ಲಿ ಬೆಳಕು ಅನ್ನೋ ಕಾದಂಬರಿ, ಆ ಬೆಳಕು ಅನ್ನೋ ಕಾದಂಬರಿ ಓದಿದೆ. ಭಾಳ ನನಗೆ ಇದು ಓದಿದಾಗ ಭಾಳ ರೋಚಕತೆ ಆಯಿತು. ಬೆಳಕು ಅನ್ನೋ ಕಾದಂಬರಿ ಓದಿದಾಗ ನಾನು ವಿಚಾರ ಮಾಡುವಂಥ ಇದೇ ಏನೋ ಒಂದು ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಹೇಗಿದೆ, ಶಿಕ್ಷಣವನ್ನು ಕೊಟ್ಟರೆ ಯಾವ ರೀತಿ ನಮ್ಮ ದೇಶ ಮುಂದುವರಿಬೋದು ಅಂಥೇಳಿ, ಒಬ್ಬ ಬಾಲಕ ಶಿಕ್ಷಣ ಇಲ್ಲದೇ ಇರುವಂಥ ಬಾಲಕ ಯಾವ ರೀತಿ ಮುಂದುವರಿತಾನೆ ಅನ್ನೋದು ಭಾಳ ಚೆನ್ನಾಗಿ ಆ ಸ್ಟೋರಿ ಬರೆದಿದ್ದಾರೆ. ಅದರಲ್ಲಿ ಒಂದು ಮೆಸೇಜ್ ಇದೆ. ಇದು ಒಂಥರ ಮಸಾಲ ಇದೆ. ಬಟ್ ಒಂದೇ ಒಂದು ಅವ್ರ ಕಂಪ್ಲೇಂಟ್ ಇದೆ ಡಾಕ್ಟರ್ ಮದನ್ ಪಟೇಲ್ ಹತ್ರ. ಇದರಲ್ಲಿ ನೀವು ಯಾರ್ಯಾರು ಪೊಲೀಸ್ ಅಧಿಕಾರಿ ಬರೆದಿದ್ದೀರಿ ಅವ್ರು ಯಾರು ನನ್ನ ಥರ ಅಧಿಕಾರಿ ಅಲ್ಲ. ಯಾಕೆಂದರೆ ಅವರಲ್ಲಿ ಎಲ್ಲರಲ್ಲೂ ನೀವು ಒಂದು ಕರಿ ಬಣ್ಣದ ಪೇಂಟಲ್ಲಿ ಮಾಡಿಬಿಟ್ಟಿದ್ರ. ಸಾಮಾನ್ಯ ಜನರಿಗೆ ಪೊಲೀಸ್ ಅಧಿಕಾರಿ ಹೇಗೆ ನೀವು ನನ್ನ ನೋಡಿದ್ರೆ ಈಗ ಮುಂದಿನ ಕಾದಂಬರಿ ಬರೆಯುವಾಗ ನನ್ನಂಥವನು ಒಬ್ಬ ಕ್ಯಾರೆಕ್ಟರ್ದಲ್ಲಿ ಹಾಕಿ, ಯಾಕೆಂದರೆ ಯಾರೂ ಆ ಥರ ಕ್ಯಾರೆಕ್ಟರ್ ಇಲ್ಲ. ಮತ್ತು ಇದರಲ್ಲಿ ಅದು ಆ ಥರ ಒಬ್ಬ ಬರಬೇಕಲ್ಲ. ಎಲ್ಲರೂ ಅದೇ ಕೆಟ್ಟವರಾದ್ರೆ ಹೇಗೆ? ಯಾರಾದರೂ ಒಬ್ಬರು ಈಗ ಅವರು ರಾಜಕೀಯದಲ್ಲಿದ್ದಾರೆ, ಎಲ್ಲ ರಾಜಕೀಯ ಹೆಸರು ಕೆಟ್ಟವರಲ್ಲೂ ಅಲ್ಲ, ತುಂಬ ಒಳ್ಳೆಯವರು ಇದ್ದಾರೆ ರಾಜಕೀಯದಲ್ಲಿ, ನಾನೇ ನೋಡಿದ್ದೀನಿ. ಈ ರೀತಿ ಉತ್ತಮ ಕಾದಂಬರಿಗಳು ಬರಲಿ. ಇದರಲ್ಲಿ ಸ್ವಲ್ಪ ಮಸಾಲ ಇದೆ, ಸ್ವಲ್ಪ ಅಡಲ್ಟ್ಸ್ ಓನ್ಲಿ ಅಂತ ಬೇಕಾದ್ರೆ ಬರೆದು ಬಿಟ್ಟರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ಆ ಕಾದಂಬರಿನೆಲ್ಲರೂ ಓದಿ. ನನಗೆ ಇಲ್ಲಿ ಕರೆದು ಈ ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯವನ್ನು ಕೊಟ್ಟಂತಹ ಈ ಕೃತಿಯ ಪ್ರಕಾಶಕರಿಗೆ, ಮದನ್ ಪಟೇಲ್ ಅವರಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ, ಇನ್ನೂ ಹೆಚ್ಚಾಗಿ ಈ ವೇದಿಕೆಯಲ್ಲಿ ಕುಳಿತಿರೋ ಅಷ್ಟೂ ಜನ ನನ್ನ ಆತ್ಮೀಯರು, ಎದುರುಗಡೆ ಇರೋರು ಭಾಳ ಮಂದಿ ನನ್ನ ಆತ್ಮೀಯರಿದ್ದೀರಿ. ನಿಮ್ಮೆಲ್ಲರ ಜೊತೆ ಈ ಸಂಜೆ ಕಳೆದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ. ಎಲ್ಲರಿಗೂ ನಮಸ್ಕಾರ. ಒಬ್ಬ ಪೊಲೀಸ್ ಮಹಾ ನಿರ್ದೇಶಕರು ಈ ಕೃತಿಯನ್ನು ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂದಿನ ಪ್ರಕಾಶನ ಸಂಸ್ಥೆಗಳಾದ ರಾಷ್ಟ್ರೀಯ ಲೋಕಕಲಾ ಪರಿಷತ್ತು ಮತ್ತು ಅನ್ನಪೂರ್ಣ ಪಬ್ಲಿಕೇಶನ್ ಹೌಸ್ 2 ಸಂಸ್ಥೆಗಳ ಪರವಾಗಿ ಡಾಕ್ಟರ್ ಮದನ್ ಪಟೇಲ್ ಸರ್ ಅವರು ಗೌರವವನ್ನು ಸಲ್ಲಿಸ್ತಿದ್ದಾರೆ. ದಯಮಾಡಿ ಸ್ವೀಕರಿಸಿ. ತಾನೇ ಪುನೀತದ ಥ್ರಿಲ್ಲರ್ ಕಾದಂಬರಿ ಲೋಕಾರ್ಪಣೆ ಮಾಡಿದ್ದೀನಿ. ಇದು ಸಾಹಿತಿ ಡಾಕ್ಟರ್ ಮದನ್ ಪಟೇಲ್ ಅವರು ಬರೆದಿರುವಂಥ ಕಾದಂಬರಿ. ಇದು ಅವ್ರದ್ದು 4ನೇ ಕಾದಂಬರಿ ಅಂತೆ. ಇದು ಪೊಲೀಸ್ ವಿಷಯದ ಬಗ್ಗೆ ಇರುವಂಥ ಕಾದಂಬರಿ ಆದ್ದರಿಂದ ಬಿಡುಗಡೆ ಮಾಡಲಿಕ್ಕೆ ನನಗೆ ಕರೆದಿದ್ದರು. ಈ ಕಾದಂಬರಿನ ನಾನು ಇವತ್ತು ಬೆಳಗ್ಗೆ ಓದಲಿಕ್ಕೆ ಪ್ರಾರಂಭ ಮಾಡಿ ಸಂಜೆ ಒಳಗೆ ಓದಿ ಮುಗಿಸಿದ್ದೀನಿ. ಸುಮಾರು 150 ಪುಟಗಳ ಈ ಕಾದಂಬರಿ ಬಹಳ ರೋಚಕವಾಗಿದೆ. ಕಡೆಯವರೆಗೂ ಕೊಲೆಗಾರ ಯಾರು ಅಂತಲೇ ಗೊತ್ತಾಗೋದಿಲ್ಲ, ಕಡೆಯ ಪುಟದಲ್ಲಿ ಅವನು ಯಾರು ಅಂತ ಗೊತ್ತಾಗುತ್ತೆ. ಬಹಳ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಹಾಗೂ ಬೇರೆ ಬೇರೆ ಕ್ರಿಮಿನಲ್ ಇತಿಹಾಸವುಳ್ಳ ಜನರ ಪರಿಚಯ ಹೇಗಾಗಿದೆ ಈ ಕಾದಂಬರಿ ಅಂದರೆ ಯಥಾವತ್ತಾಗಿ ನಾವು ನೀವು ನೋಡುವಂಥವರ ಚಿತ್ರಣ ಇದಾಗಿದೆ. ನಾನು ಹಲವಾರು ಈ ರೀತಿಯ ಕ್ರೈಮ್ ಕಥೆಗಳನ್ನು ಬರೆದಿದ್ದೀನಿ, ನಿಜವಾದ ಕ್ರೈಮ್ ಕಥೆಗಳು ಬರೆದಿದ್ದೀನಿ. ಇಲ್ಲಿವರೆಗೆ 106 ಪುಸ್ತಕಗಳು ಬರೆದಿದ್ದೀನಿ, ಎಲ್ಲ ಕ್ರೈಮ್ ಬಗ್ಗೆ ಬರೆದಿದ್ದೀನಿ. ಆದರೆ ಈ ಕಾದಂಬರಿಯಲ್ಲಿ ನನಗೆ ಇಷ್ಟೆಲ್ಲ ಕಾದಂಬರಿ ಬರೆದು 36 ವರ್ಷ ಪೊಲೀಸ್ ಎಕ್ಸ್ಪೀರಿಯನ್ಸ್ ಇದ್ದು ಕಡೆಗೂ ನನಗೆ ಕೊಲೆಗಾರರು ಯಾರು ಅಂತ
ಗೊತ್ತಾಗಲೇ ಇಲ್ಲ. ಅಷ್ಟರ ಮಟ್ಟಿಗೆ ಕುತೂಹಲಕಾರಿಯಾಗಿದೆ. ಈ ಕಾದಂಬರಿ ಕೊಟ್ಟಿದ್ದಕ್ಕೆ ನಾನು ಡಾಕ್ಟರ್ ಮದನ್ ಪಟೇಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಅಂದೆ. ಡಾಕ್ಟರ್ ಮದನ್ ಪಟೇಲ್ ಅವರ 4ನೆಯ ಕೃತಿ ಜನಾರ್ಪಣೆ ಸಮಾರಂಭ. ವೇದಿಕೆ ಮೇಲೆ ಅನೇಕ ದಿಗ್ಗಜರು ಕೂತಿದ್ದಾರೆ. ಈಗಾಗಲೇ ಮೊದಲ ಬ್ಯಾಟ್ಸ್ಮನ್ ಆಗಿ ಸಿಕ್ಸರ್ ಹೊಡೆದಿದ್ದಾರೆ ನಮ್ಮ ಡಾಕ್ಟರ್ ಗುರುಪ್ರಸಾದ್ ಸರ್ ಅವರು. ಅವರು ಹೇಳಿದ ಮೇಲೆ ಇಡೀ ಕಥೆಯನ್ನು ಹೇಗೆ ಹೇಳಬೇಕು ಅನ್ನುವಂತಹ ಒಂದು ಆತಂಕ ನನಗಿದೆ. ಅಷ್ಟರಲ್ಲಿ ನಾನು ಇನ್ನೊಂದು ಚೂರು ಡೀಟೇಲ್ ಆಗಿ ಮಾತಾಡಬೇಕು ಅನ್ನುವಂಥ ಅಂದ್ಕೊಳ್ತಿರುವಾಗಲೇ ದೊಡ್ಡೇಗೌಡರು ಪುಸ್ತಕ ಮಾರಾಟ ಆಗಬೇಕು, ಪೂರ್ತಿ ಹೇಳಕ್ಕೆ ಹೋಗಬೇಡಿ ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಜೊತೆಗೆ ನನಗೆ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರಾದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡದ ವಿಭಾಗದ ನಿರ್ದೇಶಕರಾದಂಥ ಪ್ರೊಫೆಸರ್ ಪೋತೆ ಸರ್ ಅವರು ಇದ್ದಾರೆ. ವೇದಿಕೆ ನನ್ನೂರಿನಿಂದ ಬಂದಂಥ, ಕಲಬುರಗಿಯಿಂದ ಬಂದಂಥ ಶ್ರೀ ಶ್ಯಾಮ್ ನಾಟಿಕರ್ ಅವರು, ಬೀದರಿಂದ ಬಂದಂಥ ಪ್ರೊಫೆಸರ್ ಚಂದ್ರಶೇಖರ್ ಭಾಲ್ಕಿ ಬಿರಾದರ್ ಸರ್ ಅವರು, ಮತ್ತು ರಾಜಶೇಖರ್ ಹತ್ಗುಂದಿ ಅವರು, ಹೀಗೆ ಅನೇಕರು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಪುಸ್ತಕ ಪರಿಚಯ ಅಂತ ಬಂದಾಗೆಲ್ಲ ನಾನು ತುಂಬ ಸ್ವಾರ್ಥಿ ಆಗ್ತೇನೆ. ಸ್ವಾರ್ಥಿ ಯಾಕೆ ಆಗ್ತೇನೆ ಅಂದರೆ, ಪುಸ್ತಕ ಓದಿದ ಮೇಲೆ ನಾನೊಂದು ಲೇಖನವಾಗಿ ಅದನ್ನು ರೂಪಿಸ್ತೀನಿ. ಲೇಖನ ಹಾಗೆ ಅನೇಕ ಪುಸ್ತಕಗಳ ಲೇಖನ ಆದಾಗ ಕೊನೆಗೆ ನನಗೊಂದು ಪುಸ್ತಕ ಆಗಲಿಕ್ಕೆ ಅದು ಸಹಕಾರ ನೀಡ್ತದೆ. ಮತ್ತು ಬೆಂಗಳೂರಿನಲ್ಲಿ ಒಂದು ಪುಸ್ತಕವನ್ನು, ಕಾದಂಬರಿಯನ್ನು ಕುರಿತು ಮಾತಾಡೋದಂದರೆ ಅದು ಡಾಕ್ಟರ್ ಮದನ್ ಪಟೇಲ್ ಸರ್ ಅವರ ಪುಸ್ತಕ ಮತ್ತು ಗುರುಪ್ರಸಾದ್ ಸರ್ ಅವರಂಥ ಸಮ್ಮುಖದಲ್ಲಿ ಮಾತಾಡೋದಂದರೆ ನನಗೆ ತುಂಬ ಅಳುಕಿದೆ. ಆ ಅಳುಕಿನಿಂದಲೇ ನಿಮ್ಮೆದುರು ನಾನು ನನ್ನ ಮಾತುಗಳನ್ನು ಬಿಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಕಾದಂಬರಿ ಅಲ್ಲ, ಹೌದು, ಇದೊಂದು ಥ್ರಿಲ್ಲರ್ ಸಿನಿಮಾದ ರೀತಿಯ ಕಥನ. ಹಾಗಂತ ಇಡೀ ಕಾದಂಬರಿ ಓದಿ ಮುಗಿಸಿದ ಮೇಲೆ ಅನಿಸಿದ್ದು. ಅಂದ ಹಾಗೆ ಪುನೀತ್ ಸಿನಿಮಾ ಜಗತ್ತಿನ ಪ್ರಿಯ ಹೀರೋ ಅಪ್ಪು ಹೆಸರಲ್ಲ. ಈ ಪವರ್ ಅಂತ ಬಳಸಿರುವ ಪದವನ್ನು ಗಮನಿಸಿದರೆ ಖಂಡಿತ ಪವರ್ ಸ್ಟಾರ್ ಪುನೀತ್ ಅಂತ ಅಂದುಕೊಳ್ಬೋದು. ಆದರೆ ಅದು ಅಲ್ಲವೇ ಅಲ್ಲ. ಇಡೀ ಕಾದಂಬರಿಯ ರೋಚಕತೆ ಮಾತ್ರ ಪವರ್ ಸ್ಟಾರ್ನನ್ನು ನೆನಪಿಸುತ್ತದೆ. ಓದುವಾಗ ಸಿನಿಮಾ ಪರದೆಯ ಮೇಲೆ ಪುನೀತ್ನನ್ನು ನೋಡುತ್ತಿದ್ದೇವೇನೋ ಎನ್ನುವಷ್ಟರ ಮಟ್ಟಿಗೆ ನಮ್ಮ ಹೃದಯವನ್ನು ತಟ್ಟುತ್ತದೆ. ಸಿಲಿಕಾನ್ ಸಿಟಿ, ಹಸಿರು ನಗರ, ಬೆಂಗಳೂರಿನಲ್ಲೊಂದು ಅಡ್ಡ ಇದೆ. ಅದು ಪಾತಕ ಲೋಕದ ತಾಣ. ಒಂದು ಕೊಲೆ ನಡೆದು ಬಿಡುತ್ತದೆ. ಅದು ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಯ ಮಗನದ್ದು. ಅದು ಸಹ ಅವನ ಮನೆಯಲ್ಲಿಯೇ. ಅದೇ ಹೊತ್ತಿಗೆ ಆ ಅಧಿಕಾರಿ ತನ್ನ ಪ್ರೇಯಸಿಯ ಜೊತೆಗೆ ಚಕ್ಕಂದದಲ್ಲಿ ಮಗ್ನನಾಗಿರುವಾಗ ಆ ಕೊಲೆಯಾಗಿ ಕೆಲವೇ ದಿನಗಳಲ್ಲಿ ಇನ್ನೊಂದು ಕೊಲೆಯಾಗುತ್ತದೆ. ಆ ರಾತ್ರಿ ಅಡ್ಡಾದಲ್ಲಿ ನಡೆಯುವ ಆ 4 ರೂಪಿಸಿದ್ದ ಪಾತಕ ಲೋಕದ ಮಿಸ್ಟರಿ ಇದೆಯಲ್ಲ, ಅದನ್ನು ಕೇವಲ ಕೇಳಿದರೆ ಸಾಲದು, ಅದನ್ನು ಓದಿಯೇ ಅನುಭವಿಸಬೇಕು. ಅಂದ ಹಾಗೆ ಬರೀ 2 ಕೊಲೆ ಅಲ್ಲ, ಬರೋಬ್ಬರಿ 4 ಕೊಲೆ ರೂಪಿಸಿದ ಘಟನಾವಳಿಗಳನ್ನು, ಇವತ್ತಿನ ಡಿಜಿಟಲ್ ಯುಗದ ಬಳಕೆಯನ್ನು, ಫೋನ್ ನಂಬರ್ಗಳನ್ನು ಹುಡುಕುತ್ತಾ ಹೊರಟವರಿಗೆ ಅದರ ಲೊಕೇಶನ್ ಕೇಳಿದರೆ ಗಾಬರಿ. ಯಾಕೆಂದರೆ ಅದು ಪಾಕಿಸ್ತಾನದ್ದೋ, ಅಫ್ಘಾನಿಸ್ತಾನದ್ದೋ ಅಥವಾ ಅದೆಲ್ಲೋ ಭಾರತದ ಬಾರ್ಡರ್ನಲ್ಲದ್ದೋ ಅಂತ ಅದು ಗೊತ್ತು ಮಾಡುತ್ತದೆ. ತನಿಖೆ ಕೈಗೊಂಡ CBI ಅಧಿಕಾರಿ ಪುನೀತ್ಗೆ ತಲೆಬಿಸಿ. ಒಂದು ಕೊಲೆಯ ತನಿಖೆ ಕೈಗೊಂಡ ಕೆಲವು ದಿನಗಳಲ್ಲಿ ಮತ್ತೊಂದು ಕೊಲೆ. CBI ಅಧಿಕಾರಿ ಪುನೀತ್ ಮೊಬೈಲ್ಗೆ ಮೆಸೇಜ್ ಮಾಡುತ್ತಲೇ ಇನ್ನುಳಿದ ಆ ಇಬ್ಬರನ್ನು ಕೊಲೆ ಮಾಡುವ ಮಾಹಿತಿ ಇನ್ಬಾಕ್ಸಿಗೆ ಬಂದಾಗ ಸ್ವತಃ CBI ಅಧಿಕಾರಿಯೇ ಗಲಿಬಿಲಿ. ಆದರೂ ಆ ಇಬ್ಬರ ಕೊಲೆಯೂ ನಡೆದು ಹೋಯಿತು. ಉಳಿಸಿಕೊಳ್ಳುವುದಕ್ಕೆ ಹರಸಾಹಸ. 4 ಯುವಕರ ಹಿನ್ನೆಲೆ ದೊಡ್ಡ ಮಟ್ಟದ್ದು. ಕೆಜಿಗಟ್ಟಲೆ ಚಿನ್ನಕ್ಕಾಗಿ, ಬೆಳ್ಳಿಗಾಗಿ ಕೊಲೆಯಾಯಿತಾ, ಲೂಟಿ ಆಯಿತಾ, ತನ್ನ ಮಾದಕತೆಯನ್ನೇ ಬಂಡವಾಳ ಆಗಿಸಿಕೊಂಡಿದ್ದ ಪ್ರೇಯಸಿ ಕೋಟಿಗಟ್ಟಲೆ ಮೌಲ್ಯದ ಆಸ್ತಿಗಾಗಿ DGPಯ ಇದ್ದೊಬ್ಬ ಮಗನನ್ನ ಮೇಲೆ ಕಣ್ಣಿಟ್ಟಳ.
ಇಡೀ ರಾಜ್ಯದಲ್ಲೇ ಸಂಚಲನ ಉಂಟು ಮಾಡಿದ 4 ಹತ್ಯಾಕಾಂಡದ ಪ್ರಕರಣ ಇದು. ಪೊಲೀಸ್ ಅಧಿಕಾರಿಯ ಮಗ, ನಾಳೆ ಮುಖ್ಯಮಂತ್ರಿ ಆಗುವ ವಿಶ್ವಾಸದಲ್ಲಿದ್ದ ರಾಜಕಾರಣಿಯೊಬ್ಬರ ಮಗ, ಬಿಲ್ಡರ್ ರೆಡ್ಡಿಯ ಮಗ, ಮತ್ತೊಬ್ಬ IAS ಅಧಿಕಾರಿಯ ಮಗ. ಈ ಎಲ್ಲ ಕೊಲೆಗಳ ಹಿಂದಿನ ಕೈವಾಡ ಯಾರದ್ದು? ಯಾರು ಈ ಕೊಲೆಗಳನ್ನು ಮಾಡಿದ್ದು? ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾ ಇದರಲ್ಲಿ ಇದೆಯಾ? ಆಸ್ತಿಗಾಗಿ ಕೊಲೆಯ, ಮರ್ಯಾದಾ ಹತ್ಯೆಯ, ಸೇಡಿನ ಕಿಚ್ಚು ಇಲ್ಲಿ ಸೇರಿದೆಯಾ? ಹಾಗಾದರೆ ಆ ವಿಧವೆ ಮತ್ತು ಮಗಳನ್ನು ಬರ್ಬರವಾಗಿ ಅತ್ಯಾಚಾರ ಮತ್ತು ಮರ್ಡರ್ ಆಯ್ತಲ್ಲ, ಅದರ ಸೇಡು ತೀರಿಸಿಕೊಳ್ಳಲು ಗಂಡ ಸತ್ತು ಹೋಗಿ ಅದೆಷ್ಟೋ ವರ್ಷಗಳಾದವು. ಹಾಗಾದರೆ ಮಾಡಿದ್ಯಾರು? ಪೊಲೀಸರಿಗೆ, PSIಗೆ, ACPಗೆ, DGPಗೆ, ಕಮಿಷನರು, CBI, ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ, ಹೀಗೆ ಎಲ್ಲರ ತಲೆನೋವಾಗಿ ಪರಿಣಮಿಸಿದ್ದು ಒಟ್ಟು 6 ಜನರ ಕೊಲೆ. ಈ ಎಲ್ಲ ಕೊಲೆಗಳು ನಡೆದು ಹೋದರೂ ಅವಳು ಉಳಿದಿದ್ದಳು. DGP ಪ್ರೇಯಸಿ ರಾಗಿಣಿ. DGPಯ ಜೊತೆ ಪಲ್ಲಂಗದಲ್ಲಿ ಸರಸವಾಡುವ ಹೊತ್ತಿನಲ್ಲಿಗೆ ಇನ್ನೊಂದು ಕೋಣೆಯಲ್ಲಿ ಮಗನ ಕೊಲೆ ಬಿಭತ್ಸ ಕಂಡಂತಹ ರಾಗಿಣಿ ಮಾನಸಿಕವಾಗಿ ಘಾಸಿಗೊಂಡಳ. ಇಲ್ಲಿಗೆ ಎಲ್ಲ ಆಸ್ತಿಯನ್ನ ಮಾರಿ VRS ಪಡೆದು ದೂರ ಹೋಗಿ ಇದ್ದು ಬಿಡೋಣ ಎಂಬ DGP ಮಾತಿಗೆ ಇಂಬು ಸಿಕ್ಕಿದೆ. ಹಂತಕನ ಜಾಡು ಹಿಡಿದು ಹೊರಡಲು ಯಾವುದು ಸಣ್ಣ ಪುಟ್ಟ ಕುರುಹುಗಳೇ ಇಲ್ಲ. ಅದೆಂತಹ ಚಾಣಾಕ್ಷ ಇರಬಹುದು ಆತ. ಒಂದೇ ಒಂದು ಕುರುಹು, ಫಿಂಗರ್ ಪ್ರಿಂಟು, ರಕ್ತದ ಕಲೆ, ಕನಿಷ್ಠ ಒಂದು ಸಣ್ಣ ಸಾಕ್ಷಿ ಏನೇನೂ ಇಲ್ಲ. ಚಿಕ್ಕ ಹಲಸಹಳ್ಳಿ ಎಂಬ ಪುಟ್ಟ ಊರಿಗೂ ಹೋಗಿ ಅಲ್ಲಿ ಇನ್ನೂ ಬದುಕಿರುವಂಥ ಅವರಿಗೆ ಸಂಬಂಧಿಸಿದವರ ಜೊತೆಗೆ ಮಾತನಾಡಿಸಿ ಏನಾದರೂ ಕ್ಲೂ ಸಿಗಬಹುದು ಅಂತ ತಡಕಾಡಿ ಈ ಕೇಸಿಗೊಂದು ಇತಿಶ್ರೀ ಹಾಡಲು ನಿರ್ಧರಿಸಿದ್ದಂಥ ದಕ್ಷ ಮತ್ತು ಚಾಣಾಕ್ಷಮತಿ CBI ಅಧಿಕಾರಿಯನ್ನು ತಲೆಬಿಸಿ ಆಗುವಂತೆ ಮಾಡಿದ್ದ ಮರ್ಡರ್ ಮಿಸ್ಟರಿಯನ್ನು, ಅತ್ಯಂತ ಇಂಟ್ರೆಸ್ಟಿಂಗ್ ಹಾಗೂ ಥ್ರಿಲ್ಲಿಂಗ್ ವಿವರಗಳನ್ನು, ಇದೀಗ ನಡೆದಿದೆಯೇನೋ ಎಂಬಂತೆ ಪ್ರತಿ ಕ್ಷಣಗಳನ್ನು, ಪ್ರತಿ ವಿವರಗಳನ್ನು ಅದನ್ನೆಲ್ಲ ಸಂಗ್ರಹಿಸಿ ಕ್ರೋಢೀಕರಿಸಿ ಪ್ರಕಟಿಸಿದ ರೋಚಕ ಕಾದಂಬರಿಯ ಹೆಸರು ಪುನೀತ್ ಎ ಪವರ್ ಥ್ರಿಲ್ಲರ್. ಇಷ್ಟಾಗಿ ಕೊನೆಗೆ ಉಳಿಯುವ ಪ್ರಶ್ನೆ ಎಂದರೆ, ಕೊಲೆ ಮಾಡಿಸುತ್ತಿರೋರು ಯಾರು? 100ಕ್ಕೂ ಹೆಚ್ಚು ಪುಟಗಳಿರುವಂತಹ ಈ ಕಾದಂಬರಿಯನ್ನು ಓದುತ್ತಾ ಹೋದಂತೆ ಕೊನೆಯ 1.5 ಪುಟಕ್ಕೆ ಬಂದಾಗಲೂ ಸ್ವಲ್ಪವೂ ವಾಸನೆ ತಗುಲುವುದಿಲ್ಲ. ಈಗಾಗಲೇ ನಮ್ಮ ಗುರುಪ್ರಸಾದ್ ಸರ್ ಅವರು ಹೇಳಿದರು ಕೊನೆ ಪೇಜು. ಇನ್ನೇನು ಕಾದಂಬರಿ ಮುಗಿಯುತ್ತಾ ಬಂತು, ಬರೀ 1 ಪುಟವೂ ಇಲ್ಲ. ಆದರೂ ಅಡ್ಡ ಕೊಲೆಗಳ ರೂವಾರಿಗಳು ಯಾರು ಎಂಬುದನ್ನು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಲಾಸ್ಟ್ ಪುಟದ ಲಾಸ್ಟ್ ಪ್ಯಾರಾದಲ್ಲಿ ಅರೆಸ್ಟ್ ಮೀ ಎಂಬಲ್ಲಿಗೆ ಬಂದು ನಿಂತಾಗ, ಅರೆ ಇವನ ಕೊಲೆಗಾರ. CBI ಅಧಿಕಾರಿ ಪುನೀತ್ಗೂ ಒಂದಿನಿತೂ ಗೊತ್ತಾಗದಂತೆ ಅದೆಂಗೆ ಕೊಲೆ ಮಾಡಿದ? ಒಂದೇ ಗುಕ್ಕಿನಲ್ಲಿ ಓದಬಹುದಾದಂಥ ಮತ್ತು ಓದಿಸಿಕೊಳ್ಳಬಹುದಾದಂತಹ ಥ್ರಿಲ್ಲರ್ ಕಾದಂಬರಿಯನ್ನು ಕೊಟ್ಟಂತಹ ಮದನ್ ಪಟೇಲ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಂದನೆಗೆ ನಮಸ್ಕಾರಗಳು. ಅನೇಕ ಪತ್ತೇದಾರಿ ಕಾದಂಬರಿಗಳನ್ನು ಬರೆದಂತಹ N. ನರಸಿಂಹಯ್ಯ ಅವರನ್ನು PU ಮತ್ತು ಡಿಗ್ರಿ ಓದುವಾಗ ನಾನು ಓದಿದ್ದೆ. ಅಲ್ಲೊಂದು ಕಥನ ಇರುತ್ತಿತ್ತು. ಸಣ್ಣ ಪುಟ್ಟ ಘಟನೆಗಳನ್ನು ಕಥೆಗಳಂತೆ ರೂಪಿಸಿಕೊಡುವಂತೆ ಕಡಿಮೆ ಸಮಯದಲ್ಲಿ ಓದುಗರನ್ನು ಉತ್ತುಂಗಕ್ಕೆ ಕರೆದೊಯ್ದು ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತಿತ್ತು. ಆದರೆ ಇಲ್ಲಿ ಈ ಪುನೀತ್ ಕಾದಂಬರಿಯಲ್ಲಿ ಕೆಲವೇ ಪಾತ್ರಗಳಲ್ಲಿ ಒಂದು ಇಡೀ ಮಿಸ್ಟರಿಯನ್ನು ಹೇಳಬೇಕು. ಆ ಅಪರಾಧ ಜಗತ್ತಿನ ವಿಸ್ತಾರ, ಅದರಲ್ಲಿ ಬರುವ ಪಾತ್ರಗಳು, ಹೇಳಬೇಕಾದ ವಿಷಯಗಳು ಎಲ್ಲವೂ ಒಂದು ಚೌಕಟ್ಟಿನಲ್ಲಿಯೇ ಕೂರಿಸಬೇಕು. ಟೈಮ್ ಸೆನ್ಸು, ಮೊಬೈಲಿನ ರಿಂಗಣ, ಅದರ ಮೂಲಕ ಕಳಿಸುವ ಲೊಕೇಶನ್ನು, ಮೆಸೇಜುಗಳ ರವಾನೆ, ಅದರ ಜಾಡು ಹಿಡಿಯುವ ಕರತಲ ಮೂಲಕ ಪೊಲೀಸರು ನಿದ್ದೆಗೆಟ್ಟು ಮಾಡುವ ತನಿಖೆ, ಇದಕ್ಕೆ ಹೇಗೆ ಹಳ್ಳ ಹಿಡಿಸಬೇಕು ಎನ್ನುವಂತಹ ಮಾಸ್ಟರ್ ಮೈಂಡು, ಹೀಗೆ ಪಾತಕ ಲೋಕದ ಕಥನವೊಂದು ಪತ್ತೇದಾರಿಯಂತೆ, ಕ್ರೈಮ್ ಜಾಲದಂತೆ ಕುತೂಹಲ ಮತ್ತು ವೇಗವನ್ನು ಓದುಗನನ್ನು ಹಿಡಿದಿಡುತ್ತದೆ. ಆ ಕಾದಂಬರಿಯ ಎಂಡ್ ಮಾತ್ರ ಅತಿ ಮುಖ್ಯ. ಪತ್ತೇದಾರಿ ಮತ್ತು ಕ್ರೈಮ್ ಸ್ಟೋರಿ, ಪೊಲೀಸ್ ಫೈಲಿನ ಕಥೆಗಳನ್ನು ಎ ಪವರ್ ಥ್ರಿಲ್ಲರ್ ಎನ್ನುವ ಪದವೇ ರೋಚಕವಾಗಿದೆ. ಆ 4 ಕೊಲೆ ಮಾಡುವ ಹಿಂದಿನ ರಹಸ್ಯ ಮತ್ತು ಕೊಲೆಗೆ ನಿಶ್ಚಿತವಾದಂತಹ ಕಾರಣ, ಕೊಲೆ ಮಾಡಿದ ಅಪರಾಧಿಯನ್ನು ಕಂಡುಹಿಡಿಯಬೇಕು ಎನ್ನುವ ಸೂತ್ರಕ್ಕೆ ಈ ಥ್ರಿಲ್ಲರ್ ಪುಸ್ತಕವಲ್ಲ. ಇಲ್ಲಿ ಬರೆದಿರುವ ಘಟನೆಗಳಲ್ಲಿ, ಪ್ರಸಂಗಗಳಲ್ಲಿ,
ಪೊಲೀಸ್ ತನಿಖೆಯಲ್ಲಿ, ಆ ಅಡ್ಡಾದಲ್ಲಿ, ಸೇತುವೆಯಲ್ಲಿ, ಕಾಮದಲ್ಲಿ, ಮೋಹದಲ್ಲಿ, ಕುಡಿತದಲ್ಲಿ, ಡ್ರೈವಿಂಗ್ನಲ್ಲಿ, ಹೀಗೆ ಅನೇಕ ಸಂಗತಿಗಳು ತುಂಬಿಕೊಂಡಿದ್ದೇ ಪುನೀತ್ ಎಂಬ ಈ ಪವರ್ ಥ್ರಿಲ್ಲರ್ನ ಕಾದಂಬರಿಯಲ್ಲಿ. ಯುವ ಪೀಳಿಗೆಗೆ ಹತ್ತಿಕೊಂಡಿರುವಂಥ ಡ್ರಗ್ಸ್ ಮಾಫಿಯಾ, ಅಂದವಾದ ಯುವತಿಯರನ್ನು ಕಂಡಾಗ ಮೂಡುವ ಕಾಮದ ಪಿಪಾಸು, ಒಂದು ಮರ್ಡರ್ ಮಾಡಿ ಅದರಿಂದ ಪಾರಾಗಲು ಮಾಡುವ ಮತ್ತೊಂದು ಪಾತಕ, ಈ ಲೋಕವೇ ಹಾಗೆ ನಿಗೂಢ, ಅತ್ಯಂತ ನಿಗೂಢ. ನಮ್ಮಂಥ ಸಭ್ಯ ಓದುಗರಿಗೆ ಭಯವನ್ನು ಹುಟ್ಟಿಸುವಂಥ ಅಪರಿಚಿತವಾದಂಥ ವಿಭಿನ್ನ ಲೋಕ ಅದು. ಹಾಡುಗಾರ ಮದನ್ ಅವರು ಪರಿಚಯ ಇದ್ದರು. ಸಂಗೀತ ನಿರ್ದೇಶಕ ಮದನ್ ಮಲ್ಲು ಗೊತ್ತಿದ್ದರು. ಸಿನಿಮಾಗಳ ನಾಯಕ ನಟ ಮದನ್ ಪಟೇಲ್ ಅವರನ್ನು ತೆರೆಯ ಮೇಲೆ ನೋಡಿ ಗೊತ್ತಿತ್ತು. ನಿತ್ಯಾನಂದ ಅಲ್ಲ ಸತ್ಯಾನಂದ ಅಂತ ಸಿನಿಮಾ ಮಾಡುವ ಹೊತ್ತಿನಲ್ಲಿ ನಿಷೇಧಿಸಬೇಕೆಂಬ ಮಾತು ಪ್ರಸ್ತಾಪವಾದಾಗೆಲ್ಲ ಬೇಸರಿಸಿಕೊಂಡಿದ್ದ ನಿರ್ಮಾಪಕ ಪಟೇಲ್ರೂ ಗೊತ್ತಿದ್ದರು. ತಮಟೆ ಎನ್ನುವ ಕಾದಂಬರಿಯನ್ನು ಬರೆದು ಅದೇ ಹೆಸರಿನ ಸಿನಿಮಾ ಮಾಡಿದಾಗ ಅವರೇ ಹೀರೋ, ನಾನು ಅದರಲ್ಲಿ ವಿಲನ್. ಹಾಗೆ ಅಭಿನಯಿಸುವಾಗ ಎಂತಹ ಸಹೃದಯಿ ವ್ಯಕ್ತಿತ್ವದವರು ಇವರು ಎಂಬುದನ್ನು ನನ್ನ ಅರಿವಿಗೆ ಬಂದಿತ್ತು. ರಾಜಕಾರಣದಲ್ಲಿ ಎಲ್ಲ ಪ್ರಭಾವ ವಲಯಗಳಿದ್ದರೂ ಎತ್ತರಕ್ಕೇರುವ ವಿಶ್ವಾಸವನ್ನು ಹೊಂದಿರುವಂಥ ಭರವಸೆಯ ನಾಯಕ ಎಂಬುದು ನಮಗೆ ಈಗ ಗೊತ್ತಾಗುತ್ತಿದೆ. ಆದರೆ ಪೊಲೀಸ್ ಪಹರೆಗಳನ್ನು, ತನಿಖೆಯ ಮಟ್ಟುಗಳನ್ನು, ಕೊಲೆಯ ರೂಪುರೇಷೆಗಳನ್ನು, ಯಾವುದೇ ಕಾರಣಕ್ಕೆ ಕುರುಹು ಸಿಗಬಾರದೆಂಬ ಎಚ್ಚರಿಕೆಯನ್ನು, ಹೀಗೆ ಒಂದ ಎರಡ ಪ್ರತಿ ಕ್ಷಣಗಳನ್ನು ರೋಚಕವಾಗಿ ಬರೆದಿದ್ದಾರಲ್ಲದೆ ಸಂಗೀತ, ನಟನೆ, ಸಿನಿಮಾ, ನಿರ್ಮಾಣ, ರಾಜಕಾರಣ, ಈ ನಡುವೆ ಮೈಸೂರಿನಿಂದ PhD ಅಧ್ಯಯನ, ಬೆಂಗಳೂರಿನಿಂದ ದೆಹಲಿ ಎಂಬ ದೊರೆಸಾನಿಯ ಪಡಸಾಲೆಗೆ ಹೋಗಿ ಬರುವ, ಅಷ್ಟೇ ಅಲ್ಲ ನಮ್ಮಂಥವರು ಕರೆದಾಗಲೆಲ್ಲ ಕಲಬುರಗಿಗೆ ಬಂದು ಹೋಗುವ, ಹೀಗೆ ಬಿಡುವಿಲ್ಲದ ಹೊತ್ತಿನಲ್ಲಿಯೂ ಸೂಕ್ಷ್ಮ ಮತ್ತು ಸಣ್ಣ ಸಣ್ಣ ಮಾಹಿತಿಯನ್ನು ದಾಖಲಿಸಿದ್ದು ಅದೇಗೆ ಅನ್ನೋದು ಯಕ್ಷ ಪ್ರಶ್ನೆ. ಅದಕ್ಕೆ ಉತ್ತರ ಅವರೇ ಹೇಳಬೇಕು. ಈ ರೋಚಕ ಕಾದಂಬರಿಯು ಅತ್ಯಂತ ಸುಂದರ ಹಾಗೂ ಸರಳವಾದ ಶೈಲಿಯಲ್ಲಿ ಕ್ರೈಮ್ ಲೋಕವನ್ನು ಮತ್ತು ಪೊಲೀಸ್ ತನಿಖೆಯ ಹಾದಿಗಳನ್ನು ಮದನ್ ಪಟೇಲ್ ಅವರು ತಮ್ಮ ಓದುಗರನ್ನು ಕೈ ಹಿಡಿದು ಸುತ್ತಾಡಿಸುತ್ತಾರೆ. ಡಿಟೆಕ್ಟಿವ್ ರೀತಿಯಲ್ಲಿ ನಾನು ಅವರ ಜೊತೆಗಿದ್ದೇನೆ, ಅವರೊಂದಿಗೆ ಕಾರಲ್ಲಿ ಕುಳಿತಿದ್ದೇನೆ, ಹೋಟೆಲ್ನಲ್ಲಿ ತಿಂಡಿ ತಿನ್ನುತ್ತಿದ್ದೇನೆ. ಆ ತಾಯಿ ಕೊಲೆ ಆಗುವಾಗ, ತಾಯಿ ಸಮ್ಮುಖದಲ್ಲಿ ಮಗಳ ಮೇಲೆ ಸರಣಿ ಅತ್ಯಾಚಾರ ಆಗುವಾಗ ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿದೆಯೇನೋ ಎನ್ನುವಷ್ಟರ ಮಟ್ಟಿಗೆ ಕೈ ಹಿಡಿದುಕೊಂಡು ತೋರಿಸುತ್ತಾರೆ. ಪಾತಕ ಲೋಕದ ವಿವಿಧ ಸಂಗತಿಗಳನ್ನು ಹಾಗೂ CBI ತನಿಖೆಗೆ ಸೂಕ್ಷ್ಮ ಮಾಹಿತಿಯನ್ನು ನೀಡುತ್ತಾರೆ ಕಣ್ಣಿಗೆ ಕಟ್ಟಿದಂತೆ. ನಮ್ಮ ಕಣ್ಣೆದುರು ಸಿನಿಮಾವೊಂದನ್ನು ನೋಡುವಂಥ ರೀತಿ ಕಥನವನ್ನು ಕಟ್ಟಿಕೊಟ್ಟಿದ್ದಾರೆ. ಖಂಡಿತ ಈ ಥ್ರಿಲ್ಲರ್ ಕಾದಂಬರಿಯನ್ನು ಒಮ್ಮೆಯಾದರೂ ನೀವು ಓದಬೇಕು. ಒಂದೇ ರೀಡಿಂಗ್ನಲ್ಲಿ ಮುಗಿಸುತ್ತೀರಿ ಎಂಬ ವಿಶ್ವಾಸ ನನಗಿದೆ, ಮದನ್ ಪಟೇಲ್ ಅವರಿಗೂ ಇದೆ. ಯಾಕೆಂದರೆ ಕಾದಂಬರಿ ಓದುತ್ತಾ ಹೋದಂತೆ ಅದು ನಮ್ಮ ಆಳಕ್ಕಿಳಿಯುತ್ತದೆ. ವಿಶ್ವ ಕಂಡ ಅತಿ ಬುದ್ಧಿವಂತ, ಅತಿ ಕ್ರೂರಿ ಹಾಗೂ ಅತಿ ಚಾಲಾಕಿ ಕ್ರಿಮಿನಲ್ಗಳಲ್ಲಿ ಚಾರ್ಲ್ಸ್ ಶೋಭರಾಜ್ ಅವರ ಹೆಸರು ಅಗ್ರಪಂಕ್ತಿಯಲ್ಲಿದೆ. ದ ಬಿಗಿನಿ ಕಿಲ್ಲರ್ ಎಂದೇ ಕುಖ್ಯಾತನಾದಂತಹ ಸುಂದರ ವದನದ ಈ ಸರಣಿ ಕೊಲೆಗಾರ ಲೆಕ್ಕವಿಲ್ಲದಷ್ಟು ಬಾರಿ ಹಾವಿನಂತೆ ಬಂಧನದಿಂದ ತಪ್ಪಿಸಿಕೊಂಡು ದ ಸರ್ಪೆಂಟ್ ಎಂಬ ಅನ್ವರ್ಥನಾಮ ಪಡೆದಿದ್ದಾನೆ. ಕನ್ನಡದ ಓದುಗರಿಗೆ ಶೋಭರಾಜನ ರೋಚಕ ಕ್ರೈಮ್ ಕಥೆಯನ್ನು ಮಾಜಿ ಪೊಲೀಸ್ ಮಹಾನಿರ್ದೇಶಕರಾದ ಸನ್ಮಾನ್ಯ ಡಾಕ್ಟರ್ DV ಗುರುಪ್ರಸಾದ್ ಅವರು ಪರಿಚಯಿಸಿದ್ದು ನಮಗೆಲ್ಲ ಗೊತ್ತಿದೆ. ಪೊಲೀಸ್ ಇದರ ಒಂದೊಂದು ಪುಟವು ಕುತೂಹಲವನ್ನು ಕೆರಳಿಸುತ್ತಾ ಸೀಟಿನ ಅಂಚಿನಲ್ಲಿ ಕುಳಿತು ಒಂದು ಸಿನಿಮಾ ನೋಡಿದ ಅನುಭವವನ್ನು ಕೊಡುತ್ತದೆ ಎಂಬಂತೆಯೇ ಈ ಕಾದಂಬರಿಯನ್ನೂ ಕೂಡ ಮದನ್ ಪಟೇಲ್ ಸರ್ ಅವರು ನಮಗೆ ಕೊಟ್ಟಿದ್ದಾರೆ. ಇಡೀ ಕಾದಂಬರಿ ಒಂದೇ ಗುಕ್ಕಿನಲ್ಲಿ ತುದಿಗಾಲ ಮೇಲೆ ಓದಿಸಿಕೊಂಡು ಹೋಗುತ್ತದೆ. ಕನ್ನಡದಲ್ಲಿ ಅನೇಕ ಕಾದಂಬರಿಗಳು ಬಂದಿವೆ, ತುಂಬ ಚಂದವಾಗಿ ಓದಿಸಿಕೊಂಡು ಹೋಗುತ್ತದೆ. ಇಡೀ ಕಾದಂಬರಿ ಓದಿದ ನಂತರವೂ ಪುನೀತ್ ಬಗ್ಗೆ, ಆತನ ತನಿಖೆಯ ರೋಚಕತೆಯ ಬಗ್ಗೆ, ಡಿಟೆಕ್ಟಿವ್ ಪುನೀತ್ ಬಳಸುವ ಕಾರಿನ ಡ್ರೈವರ್ ಬಗ್ಗೆ, ಅವನ ಕ್ರೌರ್ಯದ ಬಗ್ಗೆ, ದೇಶದ ಸೈನ್ಯದಲ್ಲಿದ್ದು ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಸೈನಿಕನ ಬಗ್ಗೆ, ರಾಗಿಣಿಯ ಬಗ್ಗೆ, ಆ 4 ಕೊಲೆಗೆ ಕಾರಣವಾದ ವಿಷಯ ಅರಿತುಕೊಂಡ ಮೇಲೆ 4 ಕೊಲೆ ಮಾಡಿದ್ದು ಹೃದಯವಂತರಿಗೆ ಸರಿ ಅನ್ನಿಸುವ ಬಗ್ಗೆ, ಕಾನೂನಿನ ದೃಷ್ಟಿಯಲ್ಲಿ ಅದೊಂದು ತಪ್ಪು ಸಂಗತಿ ಎನ್ನುವ ಬಗ್ಗೆ ಪುನೀತನಿಗೆ ಅನುಕಂಪ ಕಾಡಿತೆ. ಕೊಲೆಗಾರನೇ ಸ್ವತಃ ಅರೆಸ್ಟ್ ಮೀ ಅಂತ ಬಂದಾಗ ಪವರ್ ಮಿಸ್ಟರಿ ಪುನೀತ್ ಮಾಡಿದ್ದೇನು, ಕಾನೂನಿನ ರಿವಾಜುಗಳನ್ನು ಪಾಲಿಸಿದ್ದನ,
ಹೃದಯವಂತ ಆಗಿದ್ದನ. ಸೊಸೆ ಮತ್ತು ಮೊಮ್ಮಗಳ ಅತ್ಯಾಚಾರದ ಸೇಡಿಗಾಗಿ ಸಾಧನೆ ಅಂತ ನಿರ್ಧಾರ ಆಯಿತಾ? ದುರಂತಗಳ ಅಂತ್ಯದಲ್ಲಿ ಉಳಿದು ಹೋಗುವುದು ಯಾರ ತಪ್ಪು ಎಂಬುದು ಮಾತ್ರ ಲಾಸ್ಟ್ ಪೇಜಿನಲ್ಲಿ. ಕೊನೆಗೆ ಬರ್ತೇನೆ. ನನ್ನ ಮಾತು ಮುಗಿಸುವುದಕ್ಕಿಂತ ಮುಂಚೆ ಬರಹ, ಸಿನಿಮಾ ಕ್ಷೇತ್ರದ ಹಿರಿಯ ಗೆಳೆಯರು, ಚಿತ್ರ ನಿರ್ಮಾಪಕರು, ರಾಜಕಾರಣಿಯೂ ಆಗಿರುವಂತಹ ಮದನ್ ಪಟೇಲ್ ಅವರು ಭೇಟಿಯಾದಾಗ ಕೈಗೆ ಕಾದಂಬರಿಯ ಟೈಪ್ ಮಾಡಿದ್ದ ಸ್ಕ್ರಿಪ್ಟನ್ನು ಕೊಟ್ಟರು. ಅದಕ್ಕೂ ಮುನ್ನ ಹಿರಿಯ ವಿದ್ವಾಂಸರಾದಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಕಾದಂಬರಿಯ ಕುರಿತು ಪರಿಚಯದ ರೀತಿ ಮಾತಾಡಬೇಕು ಅಂತ ಆದೇಶ ನೀಡಿದ್ದರು. ಪ್ರೀತಿಯಿಂದ ಕೊಟ್ಟಿರುವಂತಹ ಈ ಕಾರ್ಯವನ್ನು ಅಳುಕುತ್ತಲೇ ಸ್ವೀಕರಿಸಿದ್ದೆ. ಬಿಟ್ಟು ಬಿಡದೆ 3 ಬಾರಿ ಈ ಕಾದಂಬರಿಯನ್ನು ಓದಿದ್ದೇನೆ. ತನಿಖೆ ಎಲ್ಲ ಆದಮೇಲೆ ಪ್ರೆಸ್ ಮೀಟ್ ಕರೆದು ಡ್ರಗ್ ಮಾಫಿಯಾ, ಇಂಟರ್ನ್ಯಾಷನಲ್ ಮರ್ಡರ್ ಮಾಫಿಯಾ ಹೀಗೆ ಕಥೆಯೊಂದನ್ನು ಹೇಳಿ ಇಡೀ ಪ್ರಕರಣಕ್ಕೆ ಇತಿಶ್ರೀ ಹಾಡಿದ್ದೇನೋ ನಿಜ. ಅದು ಕಾನೂನಿನ ಪ್ರಕಾರ. ಆದರೆ ಪುನೀತನ ಮನಸ್ಸಿನಾಳದಲ್ಲಿ ಇದ್ದಂತಹ ಹೃದಯವಂತ ಬೇರೆಯೇ ಇದ್ದ, ಬೇರೆಯೇ ಕೆಲಸ ಮಾಡಿದ್ದ. ಊರಿಗೆ ತೆರಳುವುದಾಗಿ ರಜೆ ಹಾಕಿ ಚಿಕ್ಕ ಹಲಸಹಳ್ಳಿಗೆ ಹೋಗಿದ್ದ. ಅಲ್ಲಿಗೆ ಬಂದಿದ್ದ ಮಾಯಾವಿ ಕೊಲೆಗಾರನನ್ನು ಹಿಡಿದಾಗ ಅರೆಸ್ಟ್ ಮೀ ಎಂದಿತ್ತು ಎಂಬ ಮಾತು ಕಿವಿಗೆ ತಾಕಿತ್ತು. ಹೃದಯವಂತ ಪುನೀತಿಗೆ ತಾಯಿ ಮಗಳ ಕೊಲೆಗೆ ಸೇಡಲ್ಲ ಇದು, ಅವರಿಗೆ ಸಿಗಬಹುದಾದಂಥ ಶಿಕ್ಷೆ. ಇದುವೇ ನಿಜ ಅನ್ನಿಸಿತು. ಯಾಕೆಂದರೆ ಕಾನೂನಿನ ಅಡಿ ಹೋದರೆ ಜಾಮೀನು, ಮತ್ತೊಂದು, ಮಗದೊಂದು ಹೀಗೆ ಉಳಿದುಕೊಂಡು ಹೋಗಬಹುದು. ಆದರೆ ಇಲ್ಲಿ ಕೊಲೆಗಾರನಿಗೆ ಶಿಕ್ಷೆ ಆಗಲೇಬೇಕಿತ್ತು ಎನ್ನುವ ಮನದ ಮಾತು ನಿಜ ಅನ್ನಿಸಿತು. ಹಾಗಾದರೆ ಸೇಡು ತೀರಿಸಿಕೊಂಡು ಇನ್ನೇನು ಬಾಕಿ ಉಳಿದಿಲ್ಲ. ಮಾಡಬಹುದಾದಂತಹ ಎಲ್ಲವನ್ನ ಮಾಡಿ ಮುಗಿಸಿರುವೆ ಎಂದು ಮಂಡಿಯೂರಿ ಪುನೀತ್ ಅರೆಸ್ಟ್ ಮೀ ಎಂದು ಏಕವಚನದಲ್ಲಿ ಹೇಳಿದ್ದು ಯಾರು? ಅದರ ಪೂರ್ತಿ ವಿವರ ಚಕಿತಗೊಳಿಸುವಂತಹ ರೀತಿಯಲ್ಲಿದೆ. ಅದುವೇ ಈ ಕಾದಂಬರಿ. ಇಂತಹ ರೋಚಕ ಕಥನವನ್ನು ಓದುವುದಕ್ಕೆ ಮತ್ತು ಇಂತಹ ದೊಡ್ಡ ಸಮಾರಂಭದಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮದನ್ ಪಟೇಲ್ ಸರ್ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದಂಥ ತಮಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಎರಡು ಬಾರಿ ವೇದಿಕೆಯಲ್ಲಿ ಮಾತಾಡ್ತಾ ನಿಡಿಸಾಲೆ ಕೊಡ್ಸ ಮಹಿಪಾಲ ರೆಡ್ಡಿ ಸರ್ ಅವರಿಗೆ ಗೌರವ ಸನ್ಮಾನ ನಡೀತಾ ಇದೆ. ಪ್ರೀತಿಯ ಚಪ್ಪಾಳೆಗಳಿಂದ ಅಭಿನಂದಿಸ್ತಾರೆ. ಶ್ರೀಯುತ ವೆಂಕಟೇಶ್ ಸರ್ ಅವರು ಮಹಾಪೌರರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿದಂಥವ್ರು. ಬನ್ನಿ ರಘುನಾಥ್ ನಾಯ್ಡು ಅವರೇ, ನಿನ್ನೆ ಹೇಳ್ತಾರೆ, ನನಗೆ ಚಲನಚಿತ್ರ ಸಂಗೀತ, ಸ್ಥಿತ್ಯಂತರಗಳು ಹಾಗೂ ಆ ಒಂದು ವಿಷಯವನ್ನು ಇಟ್ಕೊಂಡು ಕರ್ನಾಟಕದ ಡಾಕ್ಟರ್ ಗಂಗೂಬಾಯಿ ಹಾಲ್ನಲ್ಲಿ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ನಾನು ಡಿಗ್ರಿ ಮಾಡುವಾಗ ನನಗೆ ಮಾರ್ಗದರ್ಶನ ನೀಡಿ ಇಂದಿನ ಈ ಕಾರ್ಯಕ್ರಮವನ್ನು ರೂಪಿಸಿದಂತಹ ನನ್ನ ಗುರು ಸಮಾನರಾದಂಥ ಮಲ್ಲೇಪುರಂ ಅವರನ್ನ ನಾನು ಇಲ್ಲಿ ನೆನೆಸ್ಕೊಳ್ಬೇಕು. ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಬರಲಾಗಿಲ್ಲ. ಅವರ ಮಾರ್ನಾಟಕದಲ್ಲಿರೋರು ಒಬ್ಬರೇ, ಅದು ಡಾಕ್ಟರ್ ಡಿ ವಿ ಗುರುಪ್ರಸಾದ್. ಅವ್ರ ಕೈನೇ ಮಾಡಿಸಿದ್ರೆ ಇದಕ್ಕೊಂದು ಗೌರವ ಸಲ್ಲುತ್ತೆ ಅಂತ. ನಾನು ಅವರ ದೊಡ್ಡ ಅಭಿಮಾನಿ. ಅವರು ಹಿಂದೆ ವಾರ್ತಾ ಇಲಾಖೆಯಲ್ಲಿದ್ದಾಗ ನಾವೆಲ್ಲ ಸಿನಿಮಾ ಮಾಡಿದಾಗ ಹೋಗಿ ಒಂದಷ್ಟು ತೊಂದರೆಗಳನ್ನೆಲ್ಲ ಹಂಚ್ಕೊಂಡಾಗ ಅವರು ಸಾಹಿತ್ಯ ಪ್ರೇಮಿಗಳಾಗಿದ್ದಕ್ಕೆ ಭಾಳಷ್ಟು ನಮಗೆಲ್ಲ ಸಾಕವನ್ನು ಕೊಟ್ಟಂಥವ್ರು. ಅವರ ಕೈನಲ್ಲಿ ಇದನ್ನು ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ನಾನು ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸಿ ಒಂದೇ ಒಂದು ನಿಮ್ಮೆಲ್ಲರಲ್ಲಿ ಕ್ಷಮೆ ಕೊಡ್ತೇನೆ. ಅವರು ಹೇಳಿದರು, ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಿದ್ಧ, ಆದರೆ ನನಗೆ ಶಾಲು ಹಾಕಬಾರ್ದು, ಪೇಟ ತೊಡಿಸ್ಬಾರ್ದು, ಹೂವಿನ ಹಾರಗಳನ್ನೆಲ್ಲ ಹಾಕಬಾರ್ದು, ಒಂದೇ ಒಂದು ಸಣ್ಣದೊಂದು ಹೂವು ಕೊಟ್ಟರೆ ಸಾಕು ಅಂತ. ಆದರೂ ನಮ್ಮ ಅನ್ನಪೂರ್ಣ ಪಬ್ಲಿಕೇಶನ್ನ ಸುರೇಶ್ರವರು ಕೊನೆಗೂ ಅವರಿಗೆ ಶಾಲೆಯನ್ನು ಓದಿಸಿದ್ದಾರೆ. ಅವರು ಒಂದು ಹೇಳಿದರು, ನಾನು 6 ಗಂಟೆಗೆ ತುರ್ತಾಗಿ ಒಂದು ಕಾರ್ಯಕ್ರಮ ಹೋಗಲೇಬೇಕಿದೆ, ನಾವು 5ಕ್ಕೆ ಪ್ರಾರಂಭ ಮಾಡಿ 6 ಮುಗಿಸೋದು. ಯಾಕಂದರೆ ಪುಸ್ತಕ ಬಿಡುಗಡೆಗೆ ಇತ್ತೀಚೆಗೆ ಜನ ಬರೋದು ಭಾಳ ಕಡಿಮೆ. ಆದರೂ ನಾನೇನು ಮಾಡಿದೆ, ನಾನು ಸ್ವಲ್ಪ ರಾಜಕೀಯದವರು ಕರೆದರೆ ತುಂಬ ಜನ ಬರ್ತಾರೆ,
ಸ್ವಲ್ಪ ಆಸಕ್ತಿ ಇರುವಂಥವ್ರು ಮಾತ್ರ ಕರೆಯೋಣ ಅಂತ 100 ಜನ ಕರೆ. ಅದರಲ್ಲೂ ಕೆಲವರು ಭಾಳಷ್ಟು ಜನ ಮಿಸ್ ಆಗಿದ್ದಾರೆ. ಅವರೆಲ್ಲರೂ ಇರಿಂದ ನಾನು ಸಾಹೇಬರಿಗೆ ಹೇಳಿದ್ದೆ, ಸರ್ ನೀವು ಯಾವಾಗ ಹೋಗ್ಬೇಕು ಅನಿಸುತ್ತೋ ನನಗೆ ದಯಮಾಡಿ ಒಂದು ಸೂಚನೆ ಕೊಡಿ, ತಮ್ಮನ್ನು ಹೃದಯಪೂರ್ವಕವಾಗಿ ನಿಮ್ಮನ್ನು ಕಳಿಸ್ಕೊಡ್ತೀನಿ, ಅದನ್ನು ನೀವು ಬರಲೇಬೇಕು ಅಂತೇಳಿ ಹಠ ಮಾಡಿದ್ದಕ್ಕೆ ಬಂದಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಅವರನ್ನು ನಾನು ಕಳಿಸ್ಕೊಟ್ಟು ನನ್ನ ಮಾತನ್ನು ಮುಂದುವರಿಸ್ತೀನಿ. ಯಾಕಂದರೆ ಅವರು ಹೆಂಗೆ ಮಾತು ಕೊಟ್ಟಿದ್ರು ಹಂಗೆ ನಾನು ಮಾತು ಕೊಟ್ಟಿದ್ದೀನಿ, ಅದು ಇಬ್ಬರು ಉಳಿಸ್ಕೊಳ್ಬೇಕು. ಅವ್ರು ಮಾತು ಕೊಟ್ಟು ಬಂದಿದ್ದಾರೆ, ನಾನು ಅವ್ರು ಮಾತು ಕೊಟ್ಟು 6 ಗಂಟೆ ಕಳಿಸ್ಕೊಡೋದು, ನಮ್ಮ ರಾಜಕೀಯ ಶೈಲಿನಲ್ಲಿ 7 ಗಂಟೆ ಕಳಿಸ್ಕೊಡ್ತಾರೆ. ಹಾಗಾಗಿ ದಯಮಾಡಿ ತುಂಬ ನನ್ನ ಜೊತೆ ನನ್ನ ನಂಬ್ಕೊಂಡಿದ್ದಂಥವ್ರು ಬರೆಯೋಕ್ಕಾಗ್ತಿಲ್ಲ, ಒಂದಷ್ಟು ಬರೆದಿಟ್ಟಿದ್ದೀನಿ ಸರ್. ಆದರೆ ಹಾಡುಗಳನ್ನು ಬರೆದಿದ್ದೀನಿ, ತುಂಬ ಕ್ಯಾಸೆಟ್ಗಳನ್ನೇ, ಕತೆ ಕಾದಂಬರಿ ಬರೆದಿಲ್ಲ. ನೀವು ಯಾಕೆ ಬರಿಬಾರ್ದು ಮಾಡಿರಿ. ಆಗ ನಮ್ಮ ರಾಜಶೇಖರ್ ಹತ್ಕುಂದಿಯವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್. ಅವರು ನನ್ನ ಭಾಳ ಅತ್ಯಂತ ಆತ್ಮೀಯರು. ನಾನು ಡಿಲೀಟ್ ಮಾಡಲಿಕ್ಕಾಗಲಿ ಕಾದಂಬರಿಗಳನ್ನು ಬರೆಯೋದಕ್ಕೆ ಎಲ್ಲದಕ್ಕೂ ಅವರು ಮುಖ್ಯ ಕಾರಣಕರ್ತರು ಅಂತ ನಾನು ತುಂಬ ಹೃದಯದಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನಗೆ ನೀವು ನಿಮ್ಮಲ್ಲಿ ಶಕ್ತಿ ಇದೆ ಮದನ್ ಪಟೇಲ್ರೆ, ನೀವು ಬರೀರಿ, ನೀವು ಒಂದು 10 ಪುಟ ನಾನು ಕೊಡಿ, ನಾನು ಓದಿ ಹೇಳ್ತೀನಿ. ಮತ್ತು ನೀವು ಯಾಕೆ ಡಿಲೀಟ್ ಮಾಡಬಾರ್ದು, ಯಾರು ಮಾಡದೇ ಇರೋಂಥ ಸಬ್ಜೆಕ್ಟ್ ತೊಗೊಳ್ಳಿ. ನನ್ನದೇ ಆದಂಥ ಅಂದರೆ ನನ್ನ ಅನುಭವದ ಸಬ್ಜೆಕ್ಟ್ ತೊಗೊಂಡು ನಾನು ಮಾಡಿದೆ. ಚಲನಚಿತ್ರ ಸಂಗೀತದ ಸ್ಥಿತ್ಯಂತರಗಳು ಅದು ಒಂದು ಬಹುಶಿಸ್ತೀಯ ಅಧ್ಯಯನ. ಅಂದರೆ ಸಂಗೀತ, ವಾದ್ಯಗೋಷ್ಠಿ, ವಾದ್ಯ ಪರಿಕರಗಳು ಹಾಗೂ ಸ್ಟುಡಿಯೋಗಳು, ಹಿನ್ನೆಲೆ ಗಾಯಕರು, ಸಂಗೀತ ನಿರ್ದೇಶಕರು, ಇದೆಲ್ಲವನ್ನು ಒಳಗೊಂಡಂಥ ಒಂದು ವಿಶೇಷವಾದ ಅಧ್ಯಯನ ಮಾಡಿ ಸರಿ ಜನವರಿ 18ಕ್ಕೆ ನನಗೆ ಅವಾರ್ಡ್ ಆಯಿತು. ಹೆಚ್ಚು ಮಾತನಾಡಲ್ಲ, ಅಂದರೆ ಈ ವೇದಿಕೆಯಲ್ಲಿ ಬಂದಾಗ ನಾವು ನಡೆದು ಬಂದ ದಾರಿ ಕೆಲವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಹೇಳಿದೆ ಇಲ್ಲ, ಯಾಕಂದರೆ ಮೊನ್ನೆ ನಾನು ಯಾವುದೋ ಒಂದು ಮನೆಗೆ ಹೋಗಿದ್ದೆ, ಒಂದು 10-12 ವರ್ಷದ ಹುಡುಗ, ಡಾಕ್ಟರ್ ರಾಜ್ಕುಮಾರ್ ಅದೊಂದು ಗೀತೆ ಬರ್ತಿದ್ದೆ ಟಿ ವಿನಲ್ಲಿ. ಅಂಕಲ್ ಇವರು ಯಾರು ಅಂತ ನಾನು ಕೇಳಿದೆ. 3 ದಿನ 4 ದಿನ ಮುಖ್ಯಮಂತ್ರಿಗಳದ್ದು ಭಾವಚಿತ್ರ ಬರದೇ ಹೋದರೆ ಟಿ ವಿನಲ್ಲಾಗಲಿ ಅಥವಾ ನ್ಯೂಸ್ ಪೇಪರಲ್ಲಿ ಯಾರು ಈ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಗಾಮಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಕೆಲವೊಮ್ಮೆ ಇಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ಹೇಳಬೇಕಾಗ್ತದೆ. ಅದು 10,800 ಇವ್ರಿಗೆ ವ್ಯಾಪಾರ ಆಗ್ತಿತ್ತು, ಏನು ಕಾರಣನೇನು ಮಾಡಿಲ್ಲ. ಅಂದರೆ ಇವತ್ತು ಇಲ್ಲಿ ವೇದಿಕೆ ಮೇಲೆ ನಾನು ಪ್ರಾಮಿಸ್ ಮಾಡಿದ್ದಾರೆ, ಮುಂದಿನ ಕಾದಂಬರಿ ನಿಮಗಾಗಿ ಒಂದು ವಿಶೇಷವಾಗಿ ಬರೀತೀನಿ. ತುಂಬ ನನಗೆ ಹೆಚ್ಚು ಕಾದಂಬರಿ ಬರೆಯೋದಕ್ಕೆ ಕಾರಣ ಏನಂದರೆ, ನಾವು ಇಡೀ ಸಂಸಾರ ಯುರೋಪ್ ಟೂರ್ಗೆ ಹೋಗಿದ್ದು. ಯುರೋಪ್ ಟೂರಿಂದ ಬರುವಾಗ ಎಲ್ಲ ನಮಗೆ ಕಸ್ಟಮ್ಸಲ್ಲಿ ಎಲ್ಲರೂ ಗೊತ್ತಿರೋರು ಜಾಸ್ತಿ. ಅವರೆಲ್ಲರ ಒಂದು ಸಹಕಾರದಿಂದ ಹೆಚ್ಚು ಕಡಿಮೆ ಒಂದು 100 ಲೀಟ್ರು ವಿಸ್ಕಿ ಬ್ರಾಂಡಿ ತೊಗೊಂಬಂದಿದ್ದೆ, 100 ಲೀಟರ್ಸ್ ಒಂದು ವ್ಯಾನ್ನಲ್ಲಿ ತುಂಬ್ಕೊಂಡು ಬಂದು ಮನೇಲಿಟ್ಟು ಬಂದದ್ದು 3-4 ತಿಂಗಳಿಗೇ ಲಾಕ್ಡೌನ್ ಆಗೋಯಿತು. ಆವಾಗ ಏನು ಮಾಡೋದು, ದಿನ ಒಂದು ಬಾಟ್ಲು ಓಪನ್ ಮಾಡೋದು, ಬರೆಯೋದು. ಸುಮಾರು 10-12 ಕಾದಂಬರಿ ಬರೆದಿಟ್ಟಿದ್ದೀನಿ. ಯಾಕಪ್ಪ ಅದನ್ನು ಬಿಡುಗಡೆ ಮಾಡಿಲ್ಲ ಅಂದರೆ, ಇವತ್ತು ಓದುಗರ ಕೊರತೆ ಇದೆ. ಮತ್ತು ಒಂದು ಕಾರ್ಯಕ್ರಮನ ರೂಪಿಸಿ ಅದನ್ನು ಪ್ರಿಂಟ್ ಮಾಡಿ ಹೊರತರಬೇಕಾದ್ರೆ ಆಗುವ ಖರ್ಚು ವೆಚ್ಚಗಳೇ ಬರೋದು ಕಷ್ಟ ಇದೆ. ದೊಡ್ಡಗೌಡರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದಕ್ಕೇನಾದರೂ ಒಂದು ವಿಶೇಷವಾದ ಮಾಡೋಣ. ದೊಡ್ಡಗೌಡರು ನಮ್ಮ ಸರ್ಕಾರದಲ್ಲಿ ಕಳೆದ 10 ವರ್ಷಗಳಿಂದ ಈಚೆಗೆ ನೋಡ್ತೀನಿ. 1998ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೊಡ್ತು ಸರ್ಕಾರ. ನಾವು ಯಾವತ್ತೂ ಕೇಳಿದವರಲ್ಲ, ನಾವು ಹಿಂಗೆ ಪತ್ರ ಕೊಟ್ಟಿರಲಿಲ್ಲ. ನನ್ನ ತಂಗಿ ಮದುವೆ ಮಾಡ್ತಿದ್ದೆ, ನಾನು ಕಾರ್ಡ್ ಅನಿಸ್ತಿದ್ದೆ, ಮೈಸೂರಲ್ಲಿದ್ದೆ. 98ರಲ್ಲಿ ಮುದ್ದು ಕೃಷ್ಣ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದರು. ಆಗ್ತಾನೆ ದೊಡ್ಡ ಫೋನ್ ಇತ್ತು ನಮ್ಮ ಹತ್ರ, ಹೊಸದಾಗಿ ಪ್ರಾರಂಭ ಆಗಿತ್ತು. ಫೋನ್ ಬಂತು, ರೇ ನಿಮಗೆ ಸರ್ಕಾರ ಮದನ್ ಪಟೇಲ್ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದೆ, ಬಂದು ಸ್ವೀಕಾರ ಮಾಡಿ. ನಿಮ್ಮ ಎಲ್ಲ ಬಯೋಡಾಟ ನನಗೆ ಗೊತ್ತಿದೆ, ಇನ್ನೇನಾರು ಇದ್ರೆ ಹೇಳಿ ಅಂದರು. ಇನ್ನೇನು ಸಾರಿ ಏನು ಹೇಳ್ತೀರೋ ಹೇಳಿ ಕೊಡಿ ಅಂತ ಹೇಳಿದೆ. 30ನೇ ತಾರೀಕು ನನಗೆ ಅನೌನ್ಸ್ ಆಯಿತು, 1ನೇ ತಾರೀಕು ನಾನು ತೊಗೊಂಡೆ. ನಾವು ಯಾವತ್ತೂ ಕೇಳಿದವರಲ್ಲ. ಅಲ್ಲಿ ನನಗೆ ಕುಮ್ಮಿಯವರು ಪ್ರೋತ್ಸಾಹ ಕೊಟ್ಟಿದ್ದು, ಭಾಳ ಬೆನ್ನೆಲುಬಾಗಿ ನಿಂತು ನನಗೆ ಬರೀಲಿಕ್ಕೆ ಎಲ್ಲ ರೀತಿ ಸಹಕಾರ ಮಾಡಿದವರು ನಮ್ಮ ಡಾಕ್ಟರ್ ರಾಜಶೇಖರ್ ಹತ್ಕುಂದಿಯವರು. ನಾನು ಡಿಲೀಟ್ ಮಾಡಬೇಕಾದ್ರೂ ಅವರೇ ನನಗೆ ಮುಖ್ಯ ಕಾರಣಕರ್ತರು. ನಂತರ ನನಗೆ ಮಲ್ಲೇಪುರಂ ಜೀವರು ಮಾರ್ಗದರ್ಶಕರು.
ಅವರ ಮಾರ್ಗದರ್ಶನದಲ್ಲಿ ನಾನು ಈಗ ಭಾಳಷ್ಟು ಕಾದಂಬರಿ ಬಿಡುಗಡೆ ಮಾಡೋದಿದೆ, ಬರೆದಿಟ್ಟಿದ್ದೀನಿ. ಆದರೆ ನೀವೆಲ್ಲ ಪುಸ್ತಕಗಳನ್ನು ಕೊಂಡು ಓದಿದಾಗ ನಮಗೆ ನಿಜವಾಗ್ಲೂ ಆನಂದ ಆಗುತ್ತೆ. ಇಲ್ಲದೆ ಹೋದರೆ ನಾವು ಪ್ರಿಂಟ್ ಮಾಡಿಸೋದು ಅದನ್ನು ತಗೊಳ್ಳದೆ ಹೋದರೆ ನಮಗೂ ಕಷ್ಟ, ಪ್ರಕಾಶಕರಿಗೂ ಕಷ್ಟ. ನಮ್ಮ ಉದ್ದೇಶ ಏನಂದರೆ ಅದು ಎಲ್ರಿಗೂ ತಲುಪಬೇಕು, ಅದನ್ನು ಓದಬೇಕು. ಅದರಿಂದ ನಾನು ಯಾರಿಗೆ ಪುಸ್ತಕ ಕೊಡುವಾಗ ಬರೀತೀನಿ, ಪ್ರೀತಿಯಿಂದ ಓದುವ ಕೃಪೆಗಾಗಿ ಅಂತೇಳಿ. ಇದನ್ನು ಹೇಳ್ಕೊಟ್ಟು ನಮ್ಮ ರಾಜಶೇಖರ ಬಂದಿನಿ. ಹಾಗಾಗಿ ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಹಾಗಾಗಿ ಇದು ನನ್ನ 4ನೇ ಕಾದಂಬರಿ. ಇದು ಒಂದು ವಿಶೇಷವಾಗಿರಲಿ. ಕಾದಂಬರಿ ಅಂದ ತಕ್ಷಣ ಪ್ರೇಮ, ಪ್ರೀತಿ ಅಥವಾ ಯಾವುದಾದ್ರು ಒಂದು ಸಾಂಸಾರಿಕ ಅಥವಾ ಸಾಮಾಜಿಕ ಇವನ್ನೆಲ್ಲ ಇರುತ್ತೆ. ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಇದನ್ನೊಂದು ಸಿನಿಮಾ ಮಾಡಬೇಕು ಅಂತ ಬರೆಯೋಕ್ಕೆ ಬರೆದಿದ್ದು. ನಂತರ ಅವರು ಅಕಾಲ ಮರಣ ಹೊಂದ ನಂತರ ಇದನ್ನು ನಾನು ವೆಬ್ ಸೀರೀಸ್ ಮಾಡೋಣ ಅಂಥೇಳಿ ವೆಬ್ ಸೀರೀಸಾಗಿ ಬರೆದಾಗ ಅದು ಕಾದಂಬರಿ ಆಯಿತು. ಸೊ ಬಹುಶಃ ನಾನು ಇವತ್ತು ಅವರ ಶ್ರೀಮತಿಯವರನ್ನು ನಾನು ಕರೆದೆ. ಅವರು ಕಾರಣಾಂತರದಿಂದ ನಾನು ಮುಂದೊಂದು ಸಲ ಬರ್ತೀನಿ ಅಥವಾ ನನ್ನ ಮನೆಗೆ ತಂದುಕೊಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಕಾದಂಬರಿನ ನಾಳೆ ನಾಟಕದಲ್ಲಿ ನಾನು ನಮ್ಮ ಪ್ರಕಾಶರು ಕೊಡ್ತೀನಿ. ಈ ಕಾದಂಬರಿಯ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನೇ ಬರೆದಿರೋದ್ರಿಂದ ನಾನು ಕಾದಂಬರಿ ಮಾತಾಡೋದು ಚೆನ್ನಾಗಿರಲ್ಲ. ನೀವೆಲ್ಲ ತೊಗೊಂಡು ಓದಿ ನಮಗೊಂದು 2 ಮಾತು ಹೇಳಿ. ನಮ್ಮನ್ನು ಪ್ರತಿಯೊಬ್ಬರಿಗೂ ಹಲವಾರು ತಪ್ಪು ಒಪ್ಪುಗಳಿದ್ದೇ ಇರ್ತದೆ. ನನ್ನ ಕಾದಂಬರಿಯ ಬಗ್ಗೆ ನನಗೆ ಬರಗು ರಾಮಚಂದ್ರಪ್ಪ ಅವರು ಬರೆದಂಥದ್ದು ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಏನಪ್ಪ ಅಂದರೆ ಮದನ್ ಪಟೇಲ್ ಅವರ ಆ ಒಂದು ಶೈಲಿ, ಬರವಣಿಗೆ ಶೈಲಿ ಏನಂದರೆ ಭಾಳ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಅನ್ನೋದು. ಆಮೇಲೆ ನನ್ನ ತಮಟೆ ಕಾದಂಬರಿ ಓದಿದಂಥ ಭಾಳಷ್ಟು ಜನ ಹೇಳಿದ್ರು, ಕಣ್ಣಿನ ಮುಂದೆ ನಡೀತಾ ಇದೆ, ನಮ್ಮ ಊರಲ್ಲಿ ನಡೆದಂಥ ಘಟನೆನೋ ಏನೋ ಸರ್, ಆ ರೀತಿ ನಿಮ್ಮ ಎಲ್ಲ ಬರವಣಿಗೆಗಳು ಇದೆ ಅಂಥೇಳಿ. ನಂತರ ಬೆಳಗು ಕಾದಂಬರಿ ಬಗ್ಗೆ ನಮ್ಮ ಸಾಹೇಬರು ಹೇಳಿದ್ರು, ಡಿ ವಿ ಗುರುಪ್ರಸಾದ್ ಅವ್ರು ಹೇಳಿದ್ದೇನೆಂದರೆ, ಶಿಕ್ಷಣ ಒಬ್ಬ ವ್ಯಕ್ತಿ ಕಾರಣಾಂತರದಿಂದ ಓದ್ಕೊಳ್ಳೋಕ್ಕಾಗದೆ ಹೋದಾಗ ಅವನೊಬ್ಬ ಅನಾಥನಾಗಿರ್ತಾನೆ. ನನ್ನ ಕಥೆಯ ಹೀರೋ ಅವನು 4ನೇ ಕ್ಲಾಸ್ ಓದ್ತಾ ಇರೋವಾಗಲೇ ಅವ್ರ ತಂದೆ ತಾಯಿ ಆ ಕಾಲಕ್ಕೆ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಾರೆ. ಅವನು ಓದಲಿಕ್ಕಾಗಲ್ಲ. ಇಡೀ ಊರಿನಲ್ಲಿ ಇವರು ಕೆಲಸ ಮಾಡ್ಕೊಂಡಿರ್ತಾನೆ. ನಂತರ ದೊಡ್ಡವನಾಗ್ತಾನೆ. ಅವ್ರಿಗೇನಪ್ಪ ಓದೋ ಒಂದು ಆಸೆ ಅಂದರೆ ಏನೇ ಸಿಗಲಿ ಕೈಗೆ, ಒಂದು ವೃತ್ತಪತ್ರಿಕೆ ಮತ್ತೊಂದು, ಅದನ್ನು ಓದುವಂಥ ಪ್ರಯತ್ನ. ಅದನ್ನು ಗಮನಿಸಿದಂಥ ಒಬ್ಬ ವೇಶ್ಯೆ ಮತ್ತು ಒಬ್ಬ ಅಲ್ಲಿನ ಕೆಲಸಗಾರ ಆತನನ್ನು ಕರ್ಕೊಂಡೋಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಅಲ್ಲಿ ಅವನಿಗೆ ಓದಿಸಿ, ನಂತರ ಮೈಸೂರಿನ ಏನು ಸರ್ ಅದು ಓಪನ್ ಸ್ಕೂಲಿಂಗ್, ನಂತರ ಓಪನ್ ಯೂನಿವರ್ಸಿಟಿನಲ್ಲಿ ಆತ ತನ್ನ ಡಿಗ್ರಿಯನ್ನು ಮುಗಿಸಿ ಅವನಿಗೆ ದೊಡ್ಡ ಆಸೆ ಇರುತ್ತೆ. ಏನಂದರೆ ನಾನು ಶಿಕ್ಷಕ ಆಗಬೇಕು. ನಂತರ BA B.Ed ಎಲ್ಲ ಮಾಡಿ ಅವನು ದೊಡ್ಡ ಶಿಕ್ಷಕನಾಗಿ ಅವನೇನು ಮಾಡ್ತಾನೆ, ಅವನ ಥರ ಓದೋಗ್ಲಿಕ್ಕೆ ಆಗದೇ ಇರೋಂಥ ಎಷ್ಟೋ ಜನರನ್ನು ಏನೇನೋ ಕಾರಣಕ್ಕೂ ಓದೋಕ್ಕಾಗಿರಲ್ಲ, ದುಡ್ಡಿರಲ್ಲ ಅಂಥವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ಶಿಕ್ಷಣ ಕೊಡೋದನ್ನು ಪ್ರಾರಂಭ ಮಾಡ್ತಾನೆ. ಇದು ಸಿನಿಮಾ ಆಗಿದೆ. ಆಲ್ರೆಡಿ ನೀವು ತಮಟೆ ನೋಡಿದ್ದೀರಿ, ತಾವು ಪಾತ್ರ ಮಾಡಿದ್ದೀರಿ. ಈಗ ಬೆಳಗು ರೆಕಾರ್ಡಿಂಗ್ ನಡೀತಾ ಇದೆ. ಇನ್ನೊಂದು ನೆಕ್ಸ್ಟ್ ಮಂತಂಗೆ ಅದನ್ನು ನಾನು ರಿಲೀಸ್ ಮಾಡ್ತೀನಿ. ಈ ದಿನ ನನ್ನ 4ನೆಯ ಕಾದಂಬರಿ ಪುನೀತ್ ಎ ಪವರ್ ಥ್ರಿಲ್ಲರ್ ಎಂಬುವಂಥ ಕಾದಂಬರಿ ಲೋಕಾರ್ಪಣೆಗೊಂಡಿದೆ. ನಮ್ಮ ನೆಚ್ಚಿನ ಹಿರಿಯ ನಿವೃತ್ತ IPS ಅಧಿಕಾರಿಗಳಂತ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಡಾಕ್ಟರ್ ಪೋತೆಯವರ ಅಧ್ಯಕ್ಷತೆಯನ್ನು ವಹಿಸಿ ಅವರೊಂದಿಗೆ ಪುಸ್ತಕ ಕುರಿತಾದಂಥ ಮಾತನಾಡಿದಂತಹ ನಮ್ಮ ಸೇಡಂನ ಕಲಾವಿದರು, ಪತ್ರಕರ್ತರು ಆಗಿರುವಂತಹ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರವರು, ಜೊತೆಗೆ ನಮ್ಮ ಸಪ್ನಾ ಬುಕ್ ಹೌಸಿನ ದೊಡ್ಡೇಗೌಡರು ಎಲ್ಲರೂ, ನನ್ನ ಈ ಒಂದು ಕಾದಂಬರಿಯನ್ನು ಬಿಡುಗಡೆಗೊಳಿಸಿದಂತಹ ಸುರೇಶ್ರವರು, ಏನು ನಮ್ಮ ಈ ಪಬ್ಲಿಕೇಶನ್ ಇದರಲ್ಲಿ ಇದು ಇಂದು ಲೋಕಾರ್ಪಣೆಗೊಂಡಿದೆ. ನನ್ನ ಮೊದಲನೇ ಕಾದಂಬರಿ ತಮಟೆ, ಒಬ್ಬ ಅಮಾಯಕ ತಮಟೆ ವಾದ್ಯಗಾರ ತನ್ನ ವಾದ್ಯವನ್ನು ಕಳ್ಕೊಂಡಾಗ ಏನೋ ಒಂದು ಭಾವನೆಯನ್ನು ಪಡ್ತಾನೆ, ಅದನ್ನು ಕುರಿತಾಗಿತ್ತು. 2ನೇ ಕಾದಂಬರಿ ಮಹಾಮಾಯೆ,
ಆ ಮಹಾಮಾಯ ಕಾದಂಬರಿ ಒಂದು ಹೆಣ್ಣು ತಾನು ಮನಸ್ಸನ್ನು ಇಟ್ಟರೆ ಏನನ್ನಾರು ಸಾಧಿಸ್ಬೋದು ಅನ್ನೋದರ ಬಗ್ಗೆ ಕುರಿತಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ 3ನೇ ಕಾದಂಬರಿ ಬೆಳಗು, ಅದು ವಯಸ್ಸು ವಿದ್ಯೆಗೆ ವಯಸ್ಸೇನು ಬರೋದಿಲ್ಲ, ಯಾರು ಬೇಕಾದರೂ ಅದು ವಿದ್ಯೆಯನ್ನು ಪಡ್ಕೊಂಡು ಶಿಕ್ಷಣವೇ ಒಂದು ಮನುಷ್ಯನಿಗೆ ಬೆಳಕು ಅನ್ನೋಂಥ ಒಂದು ದೃಷ್ಟಿ ಇಟ್ಕೊಂಡು ಬರೆದಂಥ 3ನೇ ಕಾದಂಬರಿ. ಇದು ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಕಥೆಯನ್ನು ನಾನು ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬರೆದಿದ್ದೆ. ಬಟ್ ಅವರ ಅಕಾಲ ಮೃತ್ಯುವಿನಿಂದಾಗಿ ಈ ಒಂದು ಕಾದಂಬರಿಯನ್ನು ಒಂದು ವೆಬ್ ಸೀರೀಸ್ ಮಾಡೋ ರೀತಿಯಲ್ಲಿ ಬರೆದು ಇದನ್ನು ಚರ್ಚೆ ಮಾಡಿದಾಗ ನಮ್ಮ ಮಲ್ಲೇಪುರಂ ಸಾರ್ ಅವರು ಇಲ್ಲ ಇದನ್ನು ಒಂದು ಕಾದಂಬರಿ ರೂಪದಲ್ಲಿ ತನ್ನಿ ಅಂದಾಗ ನಮ್ಮ ಸುರೇಶ್ ಅವರು ನಮ್ಮ ಅನ್ನಪೂರ್ಣ ಪಬ್ಲಿಕೇಶನ್ಸ್ ಅವರು ಇಲ್ಲ ಸರ್ ನಾವು ಈ ಒಂದು ಕಾದಂಬರಿಯನ್ನು ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ಅವ್ರು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಈ ಕಾದಂಬರಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಒಂದು ವಿಭಿನ್ನವಾದಂಥ, ಸಾಮಾನ್ಯವಾಗಿ ನೀವು ಪ್ರೇಮ ಕಥೆ ಉಳ್ಳಂಥ ಕಾದಂಬರಿಗಳು, ಸಾಮಾಜಿಕ ಪರಿಣಾಮ ಬೀರುವಂಥ ಕಾದಂಬರಿಗಳನ್ನು ನೀವು ಕೇಳಿರ್ತೀರಿ, ಓದಿರ್ತೀರಿ. ಇದು ಇತ್ತೀಚೆಗೆ ತುಂಬ ವರ್ಷಗಳ ನಂತರ, ಭಾಳ ಹಿಂದೆ ನರಸಿಂಹಯ್ಯನವರು ಪತ್ತೇದಾರಿ ಕಾದಂಬರಿ ಅಂದರೆ ನಮಗೆ ನೆನಪಾಗದವರೇ. ಸೊ ಎಂಡಮೂರಿ ವೀರೇಂದ್ರನಾಥ್ ಅವರ ಪತ್ತೇದಾರಿ ಕಾದಂಬರಿಗಳು, ಇದೊಂದು ವಿಭಿನ್ನವಾದಂಥ ಪತ್ತೇದಾರಿ ಕಾದಂಬರಿಯನ್ನು ನಾನು ಬರೆದಿದ್ದೇನೆ. ತಾವೆಲ್ಲರೂ ಓದಿ ನನ್ನನ್ನು ಪ್ರೋತ್ಸಾಹಿಸಿ ಸದಾಕಾಲ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಹಾಗೂ ಆಶೀರ್ವಾದ ಈ ನಿಮ್ಮ ಕಲಾವಿದನ ಮೇಲೆ ಇರಲಿ ಅಂತೇಳಿ ನಾನು ಹಾರೈಸ್ತೇನೆ. ನಾನು ನಿಮ್ಮ ಡಾಕ್ಟರ್ ಮದನ್ ಪಟೇಲ್, ಸುರೇಶ್, ಅನ್ನಪೂರ್ಣ ಪಬ್ಲಿಕೇಶನ್ಸ್. ಅವ್ರ ನಂತರ ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಸರ್ ಅವರಿಗೆ, ಲಕ್ಷ್ಮೀನಾರಾಯಣಪ್ಪ ಸರ್ ಅವರಿಗೆ ಕೊಡುಗೆಯನ್ನು ನೀಡಬೇಕಾಗಿ ವಿನಂತಿ. ಪುಸ್ತಕ ಸರ್ ಫೋಟೋಗೆ. ಅವ್ರ ನಂತರ ನಿಡ್ಸಾಲೆ ಪುಟ್ಸಮಯ್ಯ ಸರ್ ಅವರು ಒಂದು ಗೌರವವನ್ನು ಬರ್ತಿದ್ರು, ಗೌರವವನ್ನು ಕಾಂಗ್ರೆಸ್ ಮುಖಂಡರು ಗೌರವ ಸೂಚಿಸ್ತಾ ಇದ್ದಾರೆ. VS ಆರಾಧ್ಯರವರು ಹಾಗೂ ರಘುನಾಥ ನಾಯ್ಕ್, ರಘುನಾಥ್ ನಾಯ್ಕ್ ಸ್ವಲ್ಪ ಈ ಕಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್. ಮಾಡೋಣ, ನಾವು ಸೇರ್ ಮಾತಾಡೋಣ, ಇಲ್ಲಿ ಬೇಡ. ಸೊ ದಿಸ್ ಒನ್ ಈಸ್ ಟೋಟಲಿ ಎ ಡಿಫ್ರೆಂಟ್ ಕೈಂಡ್ ಆಫ್ novel, which actually this was written a film story to produce a film with Puneet Rajkumar. Unfortunately, we have lost a pan-India style of web series. Then first I have printed the book. Hope in future I am going to produce this as a web series. I want all your blessings for this Puneet, a power thriller, a different kind of thrilling novel. Thank you. ಫೋಟೋಗೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ ಇದು.